ಕ್ವಶನ್ನ ಇಂಟರ್ವ್ಯೂ ಇರುತ್ತಲ್ಲ ಅವತ್ ಮಾಡ್ತಾರೆ, ಸ್ವಲ್ಪ ತಡ್ಕೊಳ್ಳಿ. ಗಿರಿ, ಕ್ವಶನ್ ಆನ್ಸರು ಇಂಟರ್ವ್ಯೂ ಇದೆಲ್ಲ ಮಾಡಕ್ಕೆ ಇದೇನು ವಯಸ್ಕರ ಶಿಕ್ಷಣನಾ? ಯಾರಿಗೂ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ನಾ ಬಡ್ಕೊಂಡೆ, ಬೆಂಗಳೂರು ಒಳಚರಂಡಿ ಮಂಡಳಿ ಕೆಲಸ ಇದೆ ಅಂತಂದೆ. ನನ್ನ ಮಾತು ಕೇಳ್ಕೊಂಡ್ಯಾ? ಅವತ್ತು ನೀನು ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡಿದ್ರೆ ಇವತ್ತು ಸೀಟ್ಗೆ ನೀನೇ ಇನ್ಫ್ಲೂಯೆನ್ಸ್ ಮಾಡಿಸ್ಬೋದಾಗಿತ್ತಲ್ಲೋ. ಅಪ್ಪ, ಹೈ ಇನ್ಫ್ಲೂಯೆನ್ಸ್ ಇಟ್ಕೊಂಡು 100 ಸೀಟ್ ತಗೊಂಡಿರೋ ರಾಜಕಾರಣಿಗಳಿಗೆ ಸರಿಯಾಗಿ ಸೀಟ್ ಸಿಗ್ತಾ ಇಲ್ಲ. ಇನ್ನು ನಾನು ಒಳಚರಂಡಿಲಿ ಇಟ್ಕೊಂಡು ಏನಪ್ಪಾ ಇನ್ಫ್ಲೂಯೆನ್ಸ್ ಮಾಡಿಸ್ಬೋದಾಗಿತ್ತು? ಹಬ್ಬ ಅಂದ್ರೆ ಬಚ್ಚಲ ಮನೆ ಕಟ್ಕೊಂಡಿದೆ ಅಂತ ಯಾರಾದ್ರೂ ಹೇಳಿದ್ರೆ ಹೋಗಿ ಕಡ್ಡಿ ಹಾಕ್ಸ್ಬೋದಾಗಿತ್ತು. ಚರಂಡಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೆಂಟ್ ಹೊಡಿಸ್ಬೋದಾಗಿತ್ತು ಅಷ್ಟೇ. ಫಸ್ಟ್ ಆಫ್ ಆಲ್ ನಿನ್ಗೆ ಈ ಸ್ಕೂಲ್ ಹೆಸರೇನು ಅಂತ ಗೊತ್ತಾ? ಏನು? ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ. ನನ್ಗೆ ಯಾಕೋ ಇವ್ರು ಸರಿಯಾಗಿ ಬ್ಲೇಡ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ರೀ, ನಮ್ ಸ್ಕಂದಂಗೋಸ್ಕರ ನಾವಷ್ಟು ರಿಸ್ಕ್ ತಗೊಳೋದಕ್ಕಾಗಲ್ವಾ? ಇವನ ಸ್ಕೂಲಲ್ಲಿ ಚೆನ್ನಾಗಿ ಓದಿ ದೊಡ್ಡ ಪೊಸಿಷನ್ಗೆ ಹೋದ್ರೆ ಇವತ್ತು ನಾನು ಲೈನಲ್ಲಿ ನಿಂತ್ಕೊಂಡು ನೀವು ಬಿಸ್ನೆಸ್ ಹೆಡ್ ಅಂತ ಸುಳ್ಳು ಹೇಳಿದ್ನಲ್ಲ, ಆ ಪರಿಸ್ಥಿತಿ ಇವನ್ ಹೆಂಡತಿಗೆ ಬರಲ್ಲ. ನೀನ್ ಯಾಕೋ ಇಷ್ಟೊಂದು ನಾಚ್ಕೊಂತಾ ಇದ್ಯಾ? ಅದು ಅಮ್ಮ ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ಲು, ಅದಕ್ಕೆ. ನಿಮ್ಮಮ್ಮ ನಿನ್ನ ಹೆಡ್ ಮಾಡ್ಬೇಕು ಅನ್ಕೊಂಡ್ರೆ ನೀನ್ ಹೆಡ್ ತರ ಆಡ್ತಾ ಇದೆಯಲ್ಲೋ, ಇಡಿಯಟ್ ಫೆಲೋ. ಅಪ್ಪ, ನೀನ್ ಸುಮ್ನೆ ನನಗೆ ಹಂಗೆಲ್ಲ ಬೈಬೇಡ. ಹೊಸ ಸ್ಕೂಲಿಗೆ ಸೇರ್ಸು, ಇಂಟರ್ನ್ಯಾಷನಲ್ ಸಿಲೆಬಸ್ ಓದಿ. ಓಹೋ, ಇಂಟರ್ನ್ಯಾಷನಲ್ ಲೆವೆಲ್ 0 ತೆಗಿತೀಯಾ? ತಾತ ಹೋಗ್ಲಿ ಬಿಡಿ ಪಾಪ. ಅಮ್ಮ, ಸ್ಕಂದಂಗೆ ಹೊಸ ಸ್ಕೂಲಲ್ಲೇ ಏನ್ ಬೇಡ, ನಾನೇ ಅವನಿಗೆ ಹೇಳ್ಕೊಡ್ತೀನಿ. ಇದು ಸೂಪರ್ ಪಾಯಿಂಟ್. ಅಪ್ಪ ಸುಮ್ನೆ ಓದ್ಕೋ. ಅಕ್ಕ, ನಂಗೆ ಹೊಸ ಸ್ಕೂಲೇ ಬೇಕು. ಅಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಇದೆ, ನಾನು ಕುದುರೆ ಓಡಿಸ್ಬೇಕು. ಮಿಸ್ಟರ್ ಸ್ಕಂದ, ನೀನು ತೆಗಿತಾ ಇರೋ 0 ಇದೇ ರೀತಿ ಕಂಟಿನ್ಯೂ ಆದ್ರೆ ಹಲವು ವರ್ಷಗಳ ನಂತರ ಮೈಸೂರು ಜಟಕಾ ಸ್ಟ್ಯಾಂಡ್ ಅಲ್ಲಿ ನೀನು ಕುದುರೆನೇ ಓಡಿಸ್ಬೇಕಾಗುತ್ತೆ. ನನ್ನ ಮೊಮ್ಮಗನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ, ಅವ್ನು ಚೆನ್ನಾಗಿ ಓದ್ತಾನೆ. ಓದ್ತಾನೆ. ಮಾತಾಡಿದ್ ಸಾಕು, ಕೊಟ್ಟಿರೋ ಸಿಲೆಬಸ್ನ ಓದ್ ಮುಗಿಸ್ಬೇಕು. ನಾವ್ ಎಕ್ಸಾಮಲ್ಲಿ ಚೆನ್ನಾಗಿ ಬರೆದ್ರೇನೆ ನಮ್ ಸ್ಕಂದಂಗೆ ಸೀಟ್ ಸಿಗೋದು. ಓದ್ಕೊಳ್ಳಿ. ಅಮ್ಮ, ನೀನೆಲ್ಲಿಗೆ ಹೋಗ್ತಿದ್ಯಾ? ತಿನ್ನಲ್ವಾ? ತಿನ್ಬೇಕು. ಮಾಡದ್ ಬೇಡ್ವಾ? ಮಾಡ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಓಕೆ. ಇವಳಿಗೆ ಅಡಿಗೆ ಮಾಡೋ ರೀಸನ್ ಆದ್ರೂ ಇದೆ ಎಸ್ಕೇಪ್ ಆಗೋದಕ್ಕೆ. ನನಗೆ ಯಾವ ರೀಸನ್ ಇಲ್ವೇ? ಏನ್ ರೀಸನ್ ಕೊಡ್ಲಿ? ಅಪ್ಪ, ನೀನ್ ಯಾವ ರೀಸನ್ ಕೊಡ್ಬೇಡ, ಸುಮ್ಮನೆ ಓದ್ಕೋ. ಗಿರಿ, ಅದೇ ಹೇಳಿದ್ನಲ್ಲ, ಸ್ಕೂಲು ಸೀಟು ಬ್ರೋಕರ್ ಅಂತ ಇವರೇ. ಕಾಫಿ ಎಲ್ಲ ಏನು ಬೇಡ. ಕಾಫಿ ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ನಾನೇನು ಆಫೀಸರ? ಐ ಆಮ್ ಬ್ರೋಕರ್ ನೀಲ್ಕಂಠ. ನಾನೇ ಬೇರೆ, ನನ್ನ ವರ್ಕಿಂಗ್ ಸ್ಟೈಲೇ ಬೇರೆ. ಗೌರ್ಮೆಂಟ್ ಆಫೀಸಲ್ಲಿ ಯಾವ ಕೆಲಸ ಆಗಲ್ಲ ಅಂತಾರೋ ಅದನ್ನ ಕಾಫಿ ಕುಡ್ದು ಮುಗಿಸೋ ಗ್ಯಾಪ್ ನಲ್ಲಿ ಮಾಡ್ಕೊಟ್ಬಿಡ್ತೀನಿ. ಸರ್, ನಮ್ಮ ಯಜಮಾನ್ರು ಹೇಳ್ತಿದ್ರು ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸ್ಕಂದಾಗ ನೀವು ಸೀಟ್ ಕೊಡಿಸ್ತೀರಾ ಅಂತ. ನಿಜವಾಗ್ಲೂ ಆಗತ್ತಾ ಸರ್? ದೇವ್ರ ತಲೆ ಮೇಲೆ ಹೂವ ತಪ್ಪಿದ್ರು ನಾನ್ ಕೊಟ್ಟ ಮಾತ್ ಯಾವತ್ತೂ ತಪ್ಪೋದಿಲ್ಲ. RTE, ರೈಟ್ ಟು ಎಜುಕೇಶನ್ ಅಂದ್ರೆ ಗೊತ್ತಾ? ಅಂದ್ರೆ ನಮ್ಮಂತವ್ರ ಮಕ್ಕಳನ್ನ ರೈಟ್ ಸೈಡ್ ಅಲ್ಲಿರೋ ಬೆಂಚಲ್ಲೇ ಕೂರಿಸ್ತಾರ ಸರ್? ಇಲ್ಲ ಸರ್, RTE ಅಂದ್ರೆ ರೈಟ್ ಟು ಎಜುಕೇಶನ್ ಅಂತ ಅರ್ಥ. ಅಂದ್ರೆ ನಮಗೂ ಓದೋ ಹಕ್ಕಿದೆ ಅಂತ. ಈ ಸ್ಕೀಮ್ ನಲ್ಲಿ ಎಲ್ಲಾ ಬಡವ್ರ ಮಕ್ಕಳನ್ನ ದೊಡ್ಡ ಸ್ಕೂಲ್ನವರು ಫ್ರೀ ಆಗಿ ಅಡ್ಮಿಷನ್ ಮಾಡ್ಕೋತಾರೆ. ನಿಮ್ ಮಗನ್ನ ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲ್ ನಲ್ಲಿ ಫ್ರೀ ಆಗಿ ಅಡ್ಮಿಷನ್ ಮಾಡಿಸೋ ಜವಾಬ್ದಾರಿ ನಂದು. ಏನು, ಫ್ರೀ ಆಗಿ ನನ್ನ ಮಗ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾನ? ಆಹಾ, ನಮ್ಮಂತ ಮಿಡಲ್ ಕ್ಲಾಸ್ನವ್ರಿಗೆ ಈ ಫ್ರೀ ಅನ್ನೋದು ದೇವರು ಕೊಟ್ಟಿರೋ ಕಲ್ಪವೃಕ್ಷ ಟ್ರೀ. ಅಕ್ಕಿ ಫ್ರೀ, ಕರೆಂಟ್ ಬಿಲ್ ಫ್ರೀ, ಬಸ್ ಟಿಕೆಟ್ ಫ್ರೀ. ಇದನ್ನೆಲ್ಲ ಕೇಳ್ತಾ ಇದ್ರೆ ಈ ಶ್ರೀಮಂತ ಸಮಾಜದಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ನವರು ಬದುಕಬಹುದು ಅಂತ ಅನ್ಸುತ್ತೆ. ಎಷ್ಟೋ ಜನ ಇದನ್ನ ಆಡ್ಕೋತಾರೆ, ಆದ್ರೆ ಅವ್ರಿಗೇನ್ ಗೊತ್ತು, ಸಾಮಾನ್ಯ ಸೌಲಭ್ಯಗಳು ಸಿಗದೇ ಇರೋರಿಗೆ ಇಂಥವೆಲ್ಲ ಫ್ರೀ ಸಿಕ್ಕಿದ್ರೆ ICU ನಲ್ಲಿರೋ ಪೇಷಂಟ್ಗೆ ಆಕ್ಸಿಜನ್ ಸಿಕ್ತಂಗೆ ಅಂತ. ಹೆಂಗೋ ಬದುಕೊಂಡು ಹೊರಗೆ ಬಂದ್ರೆ 100 ವರ್ಷ ಆಯಸ್ಸು ಅಂತಾರೆ. ಒಟ್ನಲ್ಲಿ ನಿಮ್ಮಿಂದ ತುಂಬಾ ಉಪಕಾರ ಆಗ್ತಾ ಇದೆ ಸರ್, ತುಂಬಾ ಥ್ಯಾಂಕ್ಸ್. ಇದ್ರಲ್ಲಿ ಉಪಕಾರ ಏನು ಇಲ್ಲ ಸರ್, ಜಸ್ಟ್ ವ್ಯವಹಾರ ಅಷ್ಟೇ.
ನಾನು ಹೇಳ್ದಂಗೆ ನೀವು ಮಾಡಿದ್ರೆ ನಿಮ್ ಮಗುಗೆ ಸೀಟು ಸಿಗುತ್ತೆ, ನಿಮ್ಗೆ ಎಕ್ಸಾಮ್ ಬರೆಯೋ ತಾಪತ್ರಯನೂ ಇರೋದಿಲ್ಲ. ಡಬಲ್ ಬೆನಿಫಿಟ್. ಏನ್ ಮಾಡ್ಬೇಕು ಸರ್? ನೀವು ನನಗೆ 25,000 ಕೊಡ್ಬೇಕು. 25,000? ಹಿಟ್ಟನ್ನ ಕಾಯಿಸಿದಾಗ ಗಟ್ಟಿಯಾಗಿ ಇಡ್ಲಿ ಆಗುತ್ತೆ. ನಿಂಗೂ ಇಡ್ಲಿನೇ. ಅಪ್ಪ ನಿಂಗೆ ಈಗ ಸೋಷಿಯಲ್ ಅಲ್ಲೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ? ಪ್ರಪಂಚದಲ್ಲಿರೋದು ಒಂದೇ ದೇಶ, ನಮ್ಮ ಭಾರತ ದೇಶ. ಮಿಕ್ಕಿದೆಲ್ಲ ವಿದೇಶ. ಐ ಆಮ್ ಎ ಟ್ರೂ ಇಂಡಿಯನ್. ಅಪ್ಪ ನೀನ್ ನಿಜವಾಗ್ಲೂ ವೇಸ್ಟ್ ಅಪ್ಪ. ಅಮ್ಮ ನೀನಾದ್ರೂ ಹೇಳು, ಹಾಸ್ಪಿಟಾಲಿಟಿ ಅಂದ್ರೆ ಏನು? ಏನಪ್ಪ ನನ್ನ ಮಗಿ ಓದ್ಕೋತಾ ಇದ್ರೆ ಏನೇನೋ ಕೇಳ್ತಾ ಇದ್ದಾನೆ. ಹಾಸ್ಪಿಟಲ್ ಅಲ್ಲಿ ಕೊಡೋ ಟೀ ಹಾಸ್ಪಿಟಲ್ ಟೀ. ನೀನು ಓದಿಲ್ವಾ? ಅಪ್ಪ ಕೊನೆಯದಾಗ ಒಂದು ಕ್ವಶನ್ ಕೇಳ್ತೀನಿ, ಉತ್ತರ ಕೊಟ್ಬಿಡಪ್ಪ. ಸೈಕ್ಲೋನ್ ಅನ್ನ ಒಂದೇ ಒಂದ್ ಸಾಲಲ್ಲಿ ವಿವರಿಸಿ. ಓಕೆ. ಸೈಕ್ಲೋನ್ ಅಂದ್ರೆ ಸೈಕಲ್ಗೆ ಕೊಡೋ ಲೋನ್ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನೋ. ಸೈಕ್ಲೋನ್ ಅಂದ್ರೆ ಚಂಡಮಾರುತ. ಇತ್ತೀಚೆಗಷ್ಟೇ ಬಿಪ್ಪರ್ ಜಾಯ್ ಸೈಕ್ಲೋನ್ ಬಂದಿತ್ತು. ಒಂದು ಲೈನಲ್ಲಿ ವಿವರಣೆ ಕೊಡಬೇಕು ಅಂದ್ರೆ ಸೈಕ್ಲೋನ್ ನಿಂದ ಹೆಚ್ಚಿದ ಮಳೆ, ರೈತರಿಗೆ ಶೋಷಣೆ, ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ. ನೀವಿಬ್ರು ಫೇಲ್. ನೀವ್ ಹೀಗೆ ಮಾಡಿದ್ರೆ ನಾನ್ ಹೊಸ ಸ್ಕೂಲಿಗೆ ಸೇರ್ಕೊಂಡಂಗೆ. ಹಾಗೆ ನಿನ್ ಜೀವನದಲ್ಲಿ ನೀನು ಅನುಭವಿಸಿರೋ ಖುಷಿ ಸಂದರ್ಭನ ನೆನೆಸ್ಕೊಂಡ್ರೆ ಕಣ್ಣಂಚಲ್ಲಿ ನೀರು ತರಿಸತ್ತೆ. ಇದೇ ನೆನಪಿನ ಮಾಯೆ. ಆದ್ರೆ ವಿದ್ಯೆ ಅನ್ನೋದು ನೆನಪಿನ ಶಕ್ತಿಯನ್ನು ಅಳೆಯುವಂತ ಮಾನದಂಡ ಅಲ್ಲ. ಅದು ಜ್ಞಾನದ ಹಸಿವನ್ನು ನೀಗಿಸೋ ಮೃಷ್ಟಾನ್ನ. ಅಯ್ಯೋ ಭಗವಂತ, ನಿಮ್ ಕಡೆ ಸ್ಕೂಲ್ ಇಲ್ಲ ಅಲ್ವಾ? ಅದಕ್ಕೆ ನಮ್ಮ ಕಷ್ಟ ನಿನಗೆ ಗೊತ್ತಾಗಲ್ಲ. ಗಣೇಶನ್ಗೆ, ಸುಬ್ರಹ್ಮಣ್ಯಂಗೆ ಸ್ಕೂಲ್ ಸೀಟ್ ಕೊಡ್ಸೋದಕ್ಕೆ ನೀನು ಓಡಾಡಿದಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು ನಮ್ಮ ಕಷ್ಟ ಏನು ಅಂತ. ಅಲ್ಲ, ನಮ್ಗೆ ಅಟ್ಲೀಸ್ಟ್ ಡಿಗ್ರಿ ಇದೆ, ನಿನಗೆ ಅದೂ ಇಲ್ಲ. ಬರ್ಕೊಡ್ತೀನಿ, ನೀನೇನಾದ್ರೂ ಭೂಲೋಕದಲ್ಲಿ ಸ್ಕೂಲ್ ಸೀಟ್ಗೆ ಓಡಾಡಿದಿದ್ರೆ ಖಂಡಿತ ಸಿಗ್ತಾ ಇರ್ಲಿಲ್ಲ. ನನ್ನ ಮಕ್ಕಳಿಗೆ ಅದರ ಅವಶ್ಯಕತೆನೇ ಇಲ್ಲ ಶಿವಪ್ರಸಾದ್. ಗೊತ್ತು, ನನ್ಗೆ ಗೊತ್ತು. ಅದಕ್ಕೆ ನೀನು ಹೀಗೆ ಆಡ್ತಾ ಇದೆಯಾ. ಭಗವಂತ, ಸ್ಕಂದನ್ಗೊಂದು ಸೀಟ್ ಸಿಕ್ಕರೆ ಅಷ್ಟೇ ಸಾಕು. ಪ್ಲೀಸ್ ಡೂ ಸಮಥಿಂಗ್. ಗೊತ್ತು ನೀನೇನು ಮಾಡಲ್ಲ ಅಂತ. ಅಟ್ಲೀಸ್ಟ್ ನಾಳೆ ಪರೀಕ್ಷೆ ಚೆನ್ನಾಗಾಗುತ್ತಾ ಅದನ್ನಾದ್ರೂ ಹೇಳು. ಅಕ್ಷರ ಎದೆಗೆ ಬಿದ್ದಾಗ ವಿದ್ಯೆ ಸಿಗುತ್ತೆ. ಮನುಷ್ಯ ಜಾರ್ ಬಿದ್ದಾಗ ಬುದ್ಧಿ ಬರುತ್ತೆ. ನಾಳೆ ಇದನ್ನೇ ನಿರೀಕ್ಷಿಸಬಹುದು. ಜಾರ್ ಬೀಳೋದ? ಯು ಮೀನ್ ಸ್ಲಿಪ್ಪಿಂಗ್ ಅಂಡ್ ಫಾಲಿಂಗ್? ಹಾ ಸರ್. ಹೌ ಆನೆಸ್ಟ್ ಆರ್ ಯು? ಇಟ್ಸ್ ಅ ವೆರಿ ನೈಸ್ ಕ್ವಶನ್. ಆಕ್ಚುಲಿ ನಮ್ಮ ಪಕ್ಕದ ಮನೆಯವರು 1 ತಿಂಗಳ ಮಟ್ಟಿಗೆ ಕಾಶಿ ಯಾತ್ರೆಗೆ ಹೋಗಿದ್ರು. ಆಗ ಅವ್ರ ಮನೆ ಕಿನ ನಮಗೇ ಕೊಟ್ಬಿಟ್ಟು ಹೋಗಿದ್ರು. ದಟ್ ಆನೆಸ್ಟ್ ವಿ ಆರ್. ಅದು ಅಲ್ಲದೆ ಅವ್ರ ಮನೆಗೆ ಹಾಲು ಹಾಕಕ್ ಬಂದವ್ರನ್ನು ನಾವು ವಾಪಸ್ ಕಳ್ಸಿದೀವಿ. ಟೈಪ್ ಆಫ್ ಲೆನ್ಸಸ್ ಹೇಳಿ. ಟೈಪ್ ಆಫ್ ಲೆನ್ಸಸ್ ಆರ್? ನೀವು ಬೇಡ, ನೀವು ಹೇಳಿಬೇಡಿ. ಲೆನ್ಸಾ? ಸೈಲೆನ್ಸ್, ವೈಲೆನ್ಸ್, ಆಂಬುಲೆನ್ಸ್. ಅದನ್ನೆಲ್ಲ ಅವ್ರು ಕೇಳಿದ್ದು ಕಾನ್ಕೇವ್ ಲೆನ್ಸು, ಕಾನ್ವೆಕ್ಸ್ ಲೆನ್ಸು, ಸಿಲಿಂಡ್ರಿಕಲ್ ಲೆನ್ಸ್, ಅದ್ರ ಬಗ್ಗೆ ಕೇಳಿದ್ದು. ಆಯ್ತು ಬಿಡಿ, ನೀವು ಹೇಳ್ರಿ. ವಾಟ್ ಈಸ್ ಯುವರ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್? ಸರ್, ನನ್ನ ಸ್ಟ್ರೆಂತ್ ಕಾನ್ಫಿಡೆನ್ಸ್, ನನ್ನ ವೀಕ್ನೆಸ್ ಓವರ್ ಕಾನ್ಫಿಡೆನ್ಸ್. ಸರಿ, ಮನುಷ್ಯ ತುಂಬ ಮೊಬೈಲ್ ಯೂಸ್ ಮಾಡ್ತಾನೆ, ಅದು ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ. ಮನುಷ್ಯಂಗೂ ಮೊಬೈಲ್ಗೂ ಏನು ವ್ಯತ್ಯಾಸ? ಸರ್, ಮನುಷ್ಯನಿಗೆ 2 ಕಾಲಿಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಮೊಬೈಲಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕಾಲ್ ಮಾಡೋಕ್ಕಾಗಲ್ಲ. ಸರಿ, ಕಾಲ್ ಮಾಡ್ತೀವಿ. ರಿಸಲ್ಟ್ ಹೇಳಕ್ಕೆ ನೀವೇನು ಹೊರಡಿ. ಸರಿ ಸರ್, ಥ್ಯಾಂಕ್ ಯು. ಪಂಕಜ ಅವರೇ, ನೆಕ್ಸ್ಟ್ ಯಾರೋ ಕರೀರಿ. ಹಾ ಸರ್. ಪದ್ಮನಾಭ್ ಬನ್ನಿ. ಕೋಪ ಬಂದ್ರೆ ಇಂಗ್ಲಿಷ್ ಬರುತ್ತೇನೋ? ಅಷ್ಟು ಚೆನ್ನಾಗಿ ಇಂಗ್ಲಿಷಲ್ಲಿ ಮಾತಾಡ್ದ್ಯಲ್ಲೋ. ನಮ್ಮ ಎದುರುಗಡೆ ಯಾವತ್ತೂ ಯಾಕೆ ಮಾತಾಡಿಲ್ಲ? ಅಮ್ಮ, ಇಂಗ್ಲಿಷ್ಗೆ 2 ಕೊಂಬ ಇದೆ. ಇಟ್ಸ್ ಜಸ್ಟ್ ಅ ಲ್ಯಾಂಗ್ವೇಜ್. ಅದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಶೋ ಆಫ್ ಆಗಿ ಇಂಗ್ಲಿಷ್ ಮಾತಾಡೋರೆಲ್ಲ ಏನ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಅಲ್ಲ. ಇವ್ ನಿಜವಾಗ್ಲೂ ನಮ್ಮ ಮಗನ ಅಥವಾ ಆಸ್ಪತ್ರೆ ನರ್ಸು
ಬೇರೆ ಯಾವ್ದಾರು ಮಗು ಕೊಟ್ಬಿಟ್ಲಾ? ರೀ ನಮ್ಮ ಮಗುನೇ ರೀ. ಮತ್ತೆ ಮಲೆಯ ಮಾರುತ ತರ ಇದ್ದವನು ಇದಕ್ಕಿದ್ದಂಗೆ ಚಂಡಮಾರುತ ಆಗ್ಬಿಟ್ನಲ್ಲೇ. ಇವನನ್ನ 0 ಸರದಾರ ಅನ್ಕೊಂಡಿದ್ದೆ, ಸೋಲಪ್ಪದ ಸರದಾರ ಆಗ್ಬಿಟ್ನಲ್ಲೇ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ರೀ. ಸ್ಕಂದ, ಇಷ್ಟೆಲ್ಲ ಬುದ್ಧಿ ಇರೋನು ಟೆಸ್ಟಲ್ಲಿ ಯಾಕೋ ಬರೀ 0ನೇ ತೆಗಿತಾ ಇದ್ದೆ? ಅದು ಆಟ ಆಡೋದ್ರ ಮೇಲೆ ಇಂಟ್ರೆಸ್ಟ್ ಇತ್ತು, ಆಗ ಓದ್ತಿರ್ಲಿಲ್ಲ. ಈಗ ಇಂಟ್ರೆಸ್ಟ್ ಕೊಟ್ಟು ಓದ್ತೀನಿ. ವೆರಿ ಸಿಂಪಲ್. ಕಂದ, ಭೇಷ್ ಕಣ, ಭೇಷ್. ನೋಡ್ದಿಯಾಗಿರಿ, ದೊಡ್ಡ ಸ್ಕೂಲಲ್ಲಿ ಓದಿದ್ರೆ ಮಾತ್ರ ವಿದ್ಯೆ ಸಿಗುತ್ತೆ ಅಂತ ನಾವು ತಪ್ಪು ತಿಳ್ಕೊಂಡಿದ್ವಿ. ಅದು ಸುಳ್ಳು ಅಂತ ಇವತ್ತು ಗೊತ್ತಾಯ್ತು. ಎಷ್ಟೋ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿ ಅವ್ರ ಜೀವನನ ಕಟ್ಕೊಂಡಿಲ್ವಾ, ಎಂತೆಂಥ ಸಾಧನೆಗಳು ಮಾಡಿಲ್ವಾ. ನಾವೇ ದೊಡ್ಡ ಸ್ಕೂಲು ಈಸ್ ಈಕ್ವಲ್ ಟು ದೊಡ್ಡ ಸಾಧನೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರೋದು. ಹೌದು ರೀ, ಇಷ್ಟೆಲ್ಲ ಆಗಿದ್ದು ನನ್ನಿಂದಾನೆ. ಯಾವುದೋ ಹುಡುಗ ಇಂಗ್ಲಿಷಲ್ಲಿ ಚೆನ್ನಾಗಿ ಮಾತಾಡ್ದ, 100ಕ್ಕೆ 100 ತೆಗ್ದ ಅಂತ ನನ್ನ ಮಗನು ಅವನು ಹಾಗೆ ಆಗ್ಲಿ ಅಂತ ಆಸೆ ಪಟ್ಟು ನಿಮ್ಮನ್ನಿಲ್ಲಿ ಕರ್ಕೊಂಡ್ಬಂದೆ. ನನ್ನಿಂದಾಗಿ ಯಾರತ್ತೋ ಕಾಲಿಗೆಲ್ಲ ಬೀಳೋ ಹಾಗಾಗೋಯ್ತು. ಕ್ಷಮಿಸ್ಬಿಡ್ರಿ. ಗಿರಿ, ಏನ್ ನೀನ್ ಶಂಸು ಗಿಮ್ಸು ಅಂತೆಲ್ಲ ಕೇಳ್ಕೊಂಡು ಇದ್ರಲ್ಲಿ ನಿಂದೇನ್ ತಪ್ಪಿದೆ? ನಿನ್ ಮಗನ್ ಭವಿಷ್ಯಕ್ಕೋಸ್ಕರ ನೀನ್ ಇಷ್ಟೆಲ್ಲ ಮಾಡ್ದೆ. ಸ್ಕೂಲಿರೋದು ಅಜ್ಞಾನನ ಹೊಡೆಯಕ್ ಹೊರತು ಕೊಳ್ಳೆ ಹೊಡೆಯಕ್ಕಲ್ಲ ಅನ್ನೋ ಸತ್ಯ ಇವ್ರಿಗೆಲ್ಲ ಯಾವಾಗ ಅರ್ಥ ಆಗುತ್ತೋ ಏನೋ. ಜಗತ್ತಲ್ಲಿ ವಿದ್ಯಾವಂತರು ಸಿಗ್ತಾರೆ, ಆದ್ರೆ ಬುದ್ಧಿವಂತರು ಕಷ್ಟ. ನನ್ನ ಮಗ ಬುದ್ಧಿವಂತ ಅಂತ ಪ್ರೂವ್ ಮಾಡ್ಬಿಟ್ಟ. ನನ್ನ ಮಗನ್ನ ನಾನು ತಂದೆಗೆ ತಕ್ಕ ಮಗ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಅವನು ಆಡಿದ ಮಾತುಗಳು ಕೇಳಿದ್ಮೇಲೆ ಅವನು ನನ್ನನ್ನೇ ಮೀರಿಸ್ಬಿಟ್ಟ ಅಂತ ಅನಿಸ್ತು. ಅವನವ್ರ ಮುಂದೆ ಮೈ ಫಾದರ್ ಶುಡ್ ನಾಟ್ ನೀಲ್ ಡೌನ್ ಇನ್ ಫ್ರಂಟ್ ಆಫ್ ಎನಿಬಡಿ ಅಂತ ಹೇಳ್ದ. ನಮ್ಮಪ್ಪಂಗೆ ಕಷ್ಟ ಆಗ್ಬಾರ್ದು, ನಾನು ಚೆನ್ನಾಗಿ ಓದ್ತೀನಿ ಅಂತ ಹೇಳ್ದ. 3 ಲಕ್ಷ ಫೀಸು ಅಂತ ಕೇಳಿದ ತಕ್ಷಣ ಗಾಬರಿಯಲ್ಲಿ ನನ್ನ ಕಣ್ ತುಂಬಿಕೊಂಡಿತ್ತು. ಆದ್ರೆ ಅವನ ಆಡಿದ ಮಾತುಗಳೆಲ್ಲ ಕೇಳಿದ್ಮೇಲೆ ಖುಷಿಯಿಂದ ಕಣ್ಣೀರಾಗಿ ಹೊರಗೆ ಬಂತು. ಹೊಸ ನೀರು ಬಂದ್ಮೇಲೆ ಹಳೆ ನೀರು ಹೋಗ್ಲೇಬೇಕಲ್ವ ಶಿವಪ್ರಸಾದ್? ಹೌದು ಭಗವಂತ. ಭಗವಂತ, ನನ್ಗೊಂದು ಡೌಟು ಕೇಳು. ಈ ದುಬಾರಿ ಸ್ಕೂಲ್ ಫೀಸ್ ವಿಷಯದಲ್ಲಿ ನೀನ್ ಏನು ಮಾಡಲ್ವಾ? ನಾನು ಯಾಕೆ ಮಾಡ್ಲಿ ಶಿವಪ್ರಸಾದ್? ಶಿಕ್ಷಣನ ವ್ಯಾಪಾರ ಮಾಡ್ಕೊಂಡವ್ರು ನೀವು. ನನ್ನ ಮಗ ಮಗಳು ಇದೇ ಶಾಲೆಯಲ್ಲಿ ಓದಿದ್ರೆ ಮಾತ್ರ ಶಿಕ್ಷಣ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡವರು ನೀವು. ದುಬಾರಿ ಆದಷ್ಟು ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಿರುತ್ತೆ ಅಂತ ಭಾವಿಸಿದವರು ನೀವು. ಪ್ರತಿ ಬಾರಿ ಪಬ್ಲಿಕ್ ಪರೀಕ್ಷೆ ಫಲಿತಾಂಶ ಬಂದಾಗ ಯಾವ ಶಾಲೆಗೆ ಎಷ್ಟು ಶೇಕಡ ಫಲಿತಾಂಶ, ರಾಜ್ಯಕ್ಕೆ ಮೊದಲು ಬಂದ ಹುಡುಗ ಯಾರು, ಅವನು ಯಾವ ಶಾಲೆಯಲ್ಲಿ ಓದ್ತಾನೆ, ಆ ಶಾಲೆಯ ಮಕ್ಕಳಿಗೆ ಎಷ್ಟು ಅಂಕ ಬಂದಿದೆ, ಇದನ್ನ ನೋಡೋ ಅಪ್ಪ ಅಮ್ಮಂದ್ರು ಇದಾರೆ ಹೊರತು ತಮ್ಮ ಮಕ್ಕಳಿಗೆ ಏನ್ ಬೇಕು, ಅವರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತ ನೋಡೋದೇ ಇಲ್ಲ. ಮಾತಿಗೂ ಇದು ಸ್ಪರ್ಧಾತ್ಮಕ ಜಗತ್ತು. ಇಲ್ಲಿ ಬದುಕಲು ಅರ್ಹರಾಗಬೇಕಾದ್ರೆ ಸ್ಪರ್ಧೆಯಲ್ಲಿ ಗೆಲ್ಲೇಬೇಕು ಅಂತ ಅಪ್ಪ ಅಮ್ಮ ಗುರುಗಳು ಹೇಳ್ತಾನೆ ಇರ್ತಾರೆ. ಇದು ಮೊದಲು ನಿಲ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕುಶಲತೆ ಇದ್ದೇ ಇರುತ್ತೆ ಶಿವಪ್ರಸಾದ್. ಅದನ್ನ ಹುಡುಕ್ಬೇಕು, ಅದರಲ್ಲೇ ಬೆಳೆಸ್ಬೇಕು. ಸ್ಪರ್ಧೆ ಅನ್ನೋದು ಕಾಡಲ್ಲೂ ಇದೆ. ಒಂದು ಹೊತ್ತಿನ ಊಟಕ್ಕೆ ಮೃಗಗಳ ನಡುವೆ ಸ್ಪರ್ಧೆ ನಡೀತಾನೆ ಇರುತ್ತೆ. ಆದ್ರೆ ನಾಗರಿಕ ಸಮಾಜದಲ್ಲಿ ಹಾಗಲ್ಲ. ಅದರಲ್ಲೂ ವಿದ್ಯೆ ಅನ್ನೋದು ಸ್ಪರ್ಧೆ ಅಲ್ವೇ ಅಲ್ಲ. ಅದನ್ನ ಸ್ಪರ್ಧೆ ಆಗ್ತಿರೋದು ನೀವು. ದಾಸೋಹಕ್ಕೆ ಬಳಸಬೇಕಾಗಿರೋ ವಿದ್ಯೆನ ದಾಹಕ್ಕೆ ಬಳಸ್ತಾ ಇರೋದು ನೀವು. ಬೆಲೆ ಕೊಡಬೇಕಾಗಿರೋ ವಿದ್ಯೆಗೆ ಬೆಲೆ ಕಟ್ಟಲೇಬೇಕು ಅಂತ ಮಾಡ್ತಿರೋದು ನೀವು. ಇದೆಲ್ಲ ಆಗ್ತಿರೋದು ಮಕ್ಕಳ ಭವಿಷ್ಯಕ್ಕೆ ಹೆದರೋ ಪೋಷಕರಿಗೆ. ನೀವೆಲ್ಲ ಒಂದು ವಿಷಯನ ನೆನಪಲ್ಲಿ ಇಟ್ಕೊಳ್ಳೇಬೇಕು. ತಂದೆ ತಾಯಿಯಾಗಿ ನೀವೆಷ್ಟೇ ಲಕ್ಷ ಕೋಟಿ ಸುರಿದ್ರು ಓದ್ಬೇಕಾಗಿರೋದು ನಿಮ್ಮ ಮಕ್ಕಳಿಗೆ. ಆಸಕ್ತಿ ಅನ್ನೋದು ಮೂಡಬೇಕಾಗಿರೋದು ಅವರಲ್ಲಿ. ಕೈ ಹಿಡಿದು ತಿದ್ದಿಸಬಹುದು, ಆದ್ರೆ ಎದೆಯಲ್ಲಿ
ಅಕ್ಷರನ ಬಿತ್ತೋದಿಕ್ಕೆ ಸಾಧ್ಯ ಆಗೋದು ಅವರ ಆಸಕ್ತಿಯಿಂದ. ಅದನ್ನೆಲ್ಲ ಕೇಳಿದಾಗ ಕಪ್ಪಗಾಗಿ ಹುಟ್ಟಿರೋದೇ ಶಾಪ ಅನ್ಕೋತಿದ್ದೆ. ಈಗ್ಲೂ ಕೂಡ ತುಂಬಾ ಬೇಜಾರಾಗುತ್ತೆ. ಕಪ್ಪಗಾಗಿ ಹುಟ್ಟಿರೋದೇ ಶಾಪ ಅನ್ಕೊಳ್ಳೋ ಈ ಸಮಾಜದಲ್ಲಿ ಅತ್ರ ಏನು ಪ್ರಯೋಜನ ಇದೆ? ಅಮ್ಮ, ಕಪ್ಪಗೆ ಹುಟ್ಟಿದ್ರೆ ಮದ್ವೆನೇ ಆಗಲ್ವಾ? ಅಕಸ್ಮಾತ್ ನಾನು ಕಪ್ಪಗಿದ್ದಿದ್ರೆ ಅಕ್ಕನ ಥರನೇ ಆಡ್ಬೇಕಿತ್ತ? ಪ್ರಣಿ, ಅದೆಲ್ಲ ಭ್ರಮೆ ಅಷ್ಟೇ. ಬುದ್ಧಿ ಇಲ್ದೇ ಇರೋರು ಆಡೋ ಮಾತದು. ಕಪ್ಪು ಬಿಳಿ ಇದು ಬರೀ ಬಣ್ಣಗಳಲ್ಲಿರೋ ವ್ಯತ್ಯಾಸ ಅಷ್ಟೇ. ಅದ್ಬಿಟ್ರೆ ಬೇರೆ ಏನೂ ಇಲ್ಲ. ಒಬ್ರು ಕಪ್ಪಗಿದ್ದಾರೆ, ದಪ್ಪ ಇದ್ದಾರೆ, ಕುಳ್ಳ ಇದ್ದಾರೆ ಅಂತ ಅವ್ರನ್ನ ನಾವು ಆಡ್ಕೋಬಾರ್ದು. ಭಗವಂತನ ಸೃಷ್ಟಿ ಅದು. ಅದನ್ನ ನಾವು ಗೌರವಿಸ್ಬೇಕು ಅಷ್ಟೆ. ಶ್ವೇತಾ, ಮಲ್ಕೋ. ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗ್ಬೇಕು. ಹುಡುಗ ನಿನ್ನ ನೋಡಕ್ ಬರ್ತಿದ್ದಾನೆ. ಸರಿ ಅಕ್ಕ, ನೀವು ಹೋಗಿ ಮಲ್ಕೊಳ್ಳಿ. ಮಲ್ಕೊಳ್ಳಿ. ಶಂಕರ್, ಶ್ವೇತಾ, ಆಹಾ ಬೋ ಪಸಂದಾಗಿರ್ತದೆ. ಅಮ್ಮರ, ನೀವು ತುಂಬಾ ಮುಂದೆ ಹೋಗ್ಬಿಟ್ರೆ ಮೊದ್ಲು ಹುಡುಗ ಹುಡುಗಿ ನೋಡ್ಬೇಡ್ವೆ? ಇದೇನ್ ಬ್ರೋಕರಪ್ಪ, ಹುಡ್ಗನ್ ಮಕ ನೋಡಿದ್ರೆ ಅವ್ರು ಒಪ್ತಾರೆ ಅಂತ ಹೇಳ್ತೈತೆ ಸಕುನ. ಹಾ, ಶಂಕರ್ ಅವರೇ, ತಾವೇನ್ ಮಾಡ್ಕೊಂಡಿದ್ದೀರಿ? ಮೆಸೇಜ್ ಮಾಡ್ಕೊಂಡಿದ್ದೀನಿ ಸರ್. ಅಯ್ಯೋ, ಇವಾಗಲ್ಲ ಸ್ವಾಮಿ, ಜೀವನಕ್ಕೆ ಏನ್ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದೆ. ಹುಡುಗ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾದ್ರೆ ನಾವು ಬಂದ್ರೆ ಒಳಗಡೆ ಬಿಡಿಸ್ತೀಯದಪ್ಪ? ಒಳಗ್ ಬಿಡ್ಸೋದೇನ್ ಅಂಕಲ್, ನೀವು ಹಂಗೆ ಬಂದ್ರೆ ನಿಮ್ ಚಿತ್ರನೂ ಬಿಡಿಸ್ತೀನಿ. ಚಿತ್ರ ಬಿಡಿಸ್ತೀರಾ? ಓ, ವಿಧಾನಸೌಧದ ಕಲಾವಿದ್ರು. ಗಿರ್ಜಾ, ಹೋಗ್ ಶ್ವೇತನ್ ಕರ್ಕೊಂಬರವ. ಒಂದ್ ನಿಮಿಷ ಬರ ಮಿಲಿ. ಶ್ವೇತನ ಕರ್ಕೊಂಡ್ ಬರ್ವಾಗ ಮಕಕ್ಕೆ ಬಟ್ಟೆ ಹಾಕೊಂಡ್ ಬಾ, ಕಾಂಚ್ಕೊಂಡ್ ಕರ್ಕೊಂಡ್ ಬಾ. ಅಯ್ಯೋ, ವಿಧಾನಸೌಧದಲ್ಲಿ ಕೆಲಸ ಮಾಡೋ ಹುಡುಗ ಬಂದವನೇ. ಅವನ್ ಮೊದ್ಲು ಒಪ್ಕೊಳ್ಳಿ, ಆಮೇಲೆ ಮಕ ತೋರ್ಸಿದ್ರಾಯ್ತು. ಮೊದ್ಲೇ ಮಕ ನೋಡಿ ಬೇದರ್ಗಿದ್ಕೊಂಬಿಟ್ಟಾನ ಹುಡುಗ. ಹೋಗು ಸುಮ್ಕೆ. ಅದು ನಾವ್ ಮಗಳು ಹೊಸಿ ನಾಚಿಕೆ ಸ್ವಭಾವದವಳು. ಧೈರ್ಯ ಹೇಳಿ ಕರ್ಕೊಂಬ ಅಂತ ಹೇಳ್ತಿದ್ದೆ ಅಷ್ಟೇ. ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನಂತವ್ನಿಗೆ ಇಂಥ ಹುಡುಗಿ ನೋಡಿದ್ರೆ ಜನ ಏನ್ ಅನ್ಕೊಳ್ಳಲ್ಲ? ಅಲ್ಲಮ್ಮ, ವಯಸ್ಸಾದವ್ರಿಗಂತೂ ಬುದ್ಧಿ ಇಲ್ಲ. ನಿನ್ ಮುಖ ಯಾವತ್ತಾದ್ರೂ ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ? ನಿನಗೆ ಮದುವೆ ಆಗತ್ತಾ? ನಿನ್ ತರನೇ ಯಾವನಾದ್ರೂ ಕಪ್ಗಿರೋನ್ ಹುಡುಕಿ ಮದುವೆ ಆಗು. ರೇ ಬ್ರೋಕರ್, ನಿಮ್ಮನ್ನ ನಂಬಿ ಬಂದಿದ್ದಕ್ಕೆ ಸರಿಯಾಗಿಟ್ರಿ. ಬರ್ತೀನಿ. ಗುಡ್ ಬಾಯ್. ಶಂಕರ, ನಿಂತ್ಕೊಳ್ಳಿ ಅತ್ತೆ. ನೋಡಿದ್ರ, ಬಣ್ಣ ನೋಡ್ತಿದ್ದ ಹಾಗೆ ಅವ್ನ್ ಬಣ್ಣ ಬಯಲಾಯ್ತು ಅಂತ ಅವ್ನಿಗೆ ಶ್ವೇತನ್ ಕೊಟ್ಟು ಮದುವೆ ಮಾಡಿಸಿದ್ರೆ ಅಷ್ಟೇ ಅವಳ ಲೈಫ್ ಹಾಳಾಗಿರೋದು. ಏನ್ ಬಾಯ್ ಮುಚ್ಲ, ಆಗ್ತದ ಸಂಬಂಧನ ಹಾಳು ಮಾಡ್ದಲ್ಲ, ಈಗ ನಿಂಗೆ ಸಮಾಧಾನವಾ? ಅಯ್ಯೋ ಶಿವನೇ, ಎಲ್ಲಿಂದ ಹುಡ್ಕೊಂಡ್ ಬರ್ಲಪ್ಪ ಗಂಡ ಈ ಕರಿ ಮುಷಡಿಗೆ? ಲೇ ಶಿವ, ಸಂಬಂಧ ಹಾಳು ಮಾಡ್ದವ್ ನೀನ್ ತಾನೆ. ಇನ್ನೊಂದ್ ಗಂಡ ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ. ನೀನ್ ಏನ್ ಮಾಡ್ತೀಯೋ ಎತ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಇನ್ನೊಂದ್ ವಾರದಾಗೆ ಶ್ವೇತನ ಬೆಳ್ಳಗ್ ಮಾಡೋ ಜವಾಬ್ದಾರಿ ನಿಂದು. ಏನ್ ಹೇಳ್ಬಿಟ್ಟೋದ್ರು? ಒಂದ್ ವಾರದಲ್ಲಿ ನೀವು ಶ್ವೇತನ್ನ ಬೆಳ್ಳಗ್ ಮಾಡ್ಬೇಕಂತೆ. ನಾನಾ? ನೀನೇ. ನಾರು ಬೇರು, ಗಿಡ ಬುಡ, ಕಾಂಡ ಕೆಂಡ, ಬೇಲಿ ಸಾಲು, ಕಳ್ಳಿ ಹಾಲು, ವಿಷಂಪುರಿ ಸೊಪ್ಪಿಂದ ಹಿಡಿದು
ಅಮೃತ ಬಳ್ಳಿ ಎಲೆವರೆಗೂ ಎಲ್ಲ ಹರಿದು ಕುಡಿದು ಬಿಟ್ಟಿದ್ದೀನಿ. ಮತ್ತೆ ನೀವಿನ್ನು ಬದುಕಿದ್ದೀರಿ? ಎಲ್ಲ ಓದಿ ಚೆನ್ನಾಗಿ ತಿಳ್ಕೊಂಡಿದ್ದೀರ್ತ ಹೇಳಕ್ ಹೋದೆ ಸ್ವಾಮಿ. ಅಯ್ಯೋ ಸ್ವಾಮಿ, ನೆಟ್ಗೇಳಿ ನೀವು ವಿಷಂಪುರಿ ಸೊಪ್ಪು ಅಂತ ಹೇಳಿದ್ ಕೇಳಿ ಗಾಬರಿ ಆಗೋಯ್ತು. ಅಯ್ಯೋ, ಗಾಬರಿಗೂ ಒಂದು ಬೇರೆ ಇದೆ ಸ್ವಾಮಿ. ಅದಕ್ಕೂ ಒಂದು ಬೇರೆ ಇದೆಯಾ? ಅದಕ್ಕೂ ಒಂದು ಬೇರೆ ಇದೆ. ಆ ಬೇರ್ನ ಚಪ್ಪಡಿ ಕಲ್ಲಲ್ಲಿ ಇಟ್ಟು ಎರಡನೇ ಹಾಲು ಹಾಕಿ ತೇದ್ಬಿಟ್ಟು ನೆಕ್ ಬಿಟ್ರೆ ಗಾಬರಿ ಗಾಂಚಲ್ಲಿ ಬಿಟ್ಟು ಓಡಾಯ್ತದೆ. ಅಪ್ಪ ಅಯ್ಯ, ಈ ಬಂದಿರೋ ವಿಷಯ ಬಿಟ್ಟು ಬೇರೆದೆಲ್ಲ ಮಾತಾಡೋ ಕಾಯಿಲೆಗೆ ಏನಾದ್ರೂ ಮದ್ದಿದ್ರೆ ಕೊಡು, ಅದನ್ನ ಇಲಿ ಪಾಷಾಣ ಜೊತೆ ಬಿಟ್ಟು ನೆಕ್ಕಿಸ್ಬಿಡ್ತೀನಿ. ಯೋ, ನನ್ ಮಗಳು ಬೆಳಗಾಗೋದಕ್ಕೆ ಏನಾದ್ರೂ ಔಷಧಿ ಕೊಡು ಅಂದ್ರೆ ಏನು ಪುರಾಣ ಎಲ್ಲ ಮಾತಾಡ್ಕೊಂಡು ಕುಂತವ್ನ್ ಮೂದೇವಿ. ಅಮ್ಮ ಹೆದರ್ಕೋಬೇಡಿ, ಕಾಜಲ್ ಗೊತ್ತಾ ನಿಮಗೆ? ನೋಡಿದ್ದೀನಿ, ಆದ್ರೆ ಪರಿಚಯ ಇಲ್ಲ. ಸರ್ ನೋಡಿದಿರಲ್ಲ, ಹೇಗವ್ರೆ ಹೇಳಿ ಎಂದಿದ್ದು. ಸಖತ್ತಾಗವ್ರೆ. ರೀ ಇಲ್ಲ ಚೆನ್ನಾಗಿಲ್ಲ ಏನೇನು ಹೇಳ್ತಿರಲ್ಲ ಸ್ವಾಮಿ ನೀವು. ಸರ್ ನಾನ್ ಕೇಳಿದ್ದು ಅವ್ರು ಕಪ್ಪಗಿದ್ರಲ್ಲ ಬೆಳ್ಳಗ್ ಮಾಡಿದ್ ಯಾರು ಅಂತ. ಅವ್ರೊಬ್ರೇ ಅಲ್ಲ ಸರ್, ಬಿಪಾಶಾ ಬಸು, ಮುಮೈತ್ ಖಾನು, ರಾಣಿ ಮುಖರ್ಜಿ, ಮಲೈಕಾ ಅರೋರಾ, ಸುಷ್ಮಿತಾ ಸೇನ್, ಕೊಂಕಣ್ ಸೈನು, ಲಾರಾ ದತ್ತಾ, ಈಶಾ ಗುಪ್ತಾ, ಇವ್ರೆಲ್ರೂ ಬೆಳ್ಳಗ್ ಮಾಡಿಸಿದ್ ಯಾರು? ಯಾರಪ್ಪ? ಯಾರು ಅಂತ ನಂಗೂ ಗೊತ್ತಿಲ್ಲ. ಹುಡುಗ ತುಂಬಾ ಚಿಕ್ಕವನು ಅನ್ಸ್ತಾ ಇಲ್ವಾ? ಅದೇ ನಮ್ಮತ್ತೆ ಏನಾದ್ರು ಬಾಲ್ಯ ವಿವಾಹದ ಡೀಲ್ ಮಾಡ್ಕೊಂಡ್ ಬಂದ್ಬಿಟ್ಲ ಅಂತ ನಂಗೆ ಡೌಟ್. ನಮಗೂ ಅದೇ ಕಣೋ ಡೌಟು. ಪುಟ್ಬಲ್ಲೆ, ಹುಡುಗನಿಗೆ ಚಿಕ್ಕ ವಯಸ್ಸು ಅಂತ ಅನ್ಸಲ್ವಾ? ಹೌದು ಯಜಮಾನ್ರೆ, ತುಂಬಾ ಚಿಕ್ಕ ಏಜೆ, ಬರೀ 45 ವರ್ಷ ಅಷ್ಟೇ. 45 ಅಷ್ಟೇ. ಮತ್ತೆ ಆ ಹುಡುಗ ಯಾರು? ಅವ್ರ ಮಗ. ಅತ್ತೆ, ಹುಡುಗನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹುಡುಗ ಯಾರೋ ಅಪ್ಪನ್ ಕರ್ಕೊಂಡ್ ಬಂದಿದ್ಯಲ್ಲ? ಸ್ವಲ್ಪ ಸುಮ್ನೆ ನಿಂತ್ಕೊಳಕ್ ಕಂಡಿದ್ದೀನಿ. ನೀವೇನ್ ಬೇಜಾರಾಗ್ಬೇಡಿ, ನಮ್ಮ ಅಣ್ಣನ್ ಮಗ ಸ್ವಲ್ಪ ತಮಾಷೆ ಸ್ವಭಾವದವನು. ಪರವಾಗಿಲ್ಲ, ನಮಗೂ ಈ ತರ ಸುಮಾರು ಕಡೆ ಅಭ್ಯಾಸ ಆಗೋಗಿದೆ. ನಾನು ಒಂದ್ ಸ್ವಲ್ಪ ಮಾಡ್ರನೆ, ನಾನು ಈಗೆಲ್ಲ ತಮಾಷೆ ಎಲ್ಲ ಮಾಡ್ತಿರ್ತೀನಿ. ಸ್ವಾಮಿಗಳೇ, ಆಲ್ಮೋಸ್ಟ್ ಮದುವೆ ಏಜಿಗೆ ಬಂದಿರೋ ಹುಡುಗ ನಿಮ್ ಮಗ ಇದ್ದಾನೆ, ನಿಮ್ಗೆ ಯಾಕೆ ಮತ್ತೊಂದು ಮದುವೆ? ಅವಳು ರೀಸೆಂಟ್ ಆಗಿ ಹೋಗ್ಬಿಟ್ಲು. ಯಾರ ಜೊತೆ? ಯಜಮಾನ್ರೆ, ಅವಳು ರೀಸೆಂಟ್ ಆಗಿ ತೀರ್ಕೊಂಡ್ಲು ಅಂತ ಅಂದೆ. ಅಯ್ಯೋ ಪಾಪ, ಹಾಗೆ ಹೋಗ್ಬಾರ್ದಾಗಿತ್ತು. ಅದಕ್ಕೆ ನನ್ನ ತಮ್ಮನ್ಗೆ ಇನ್ನೊಂದ್ ಸಂಬಂಧ ನೋಡ್ತಾ ಇದೀವಿ. ಸುಮಾರು ಆಫರ್ಗಳು ಬಂದವು, ನಾವೇ ಬೇಡ ಅಂದ್ವಿ. ನೀವೇನ್ರಿ ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ತುಂಬಾ ಆಫರ್ ಬಂತು ಅಂತ ಇಂಜಿನಿಯರ್ ಸ್ಟೂಡೆಂಟ್ಸ್ ಹೇಳ್ತಾರಲ್ಲ, ಹಂಗ ಹೇಳ್ತಾ ಇದೀರಾ? ಹೌದು ಸರ್, ನಿಜಾನೇ ಹೇಳ್ತಿದೀವಿ. ನನಗೆ ಹೆಂಡತಿ ಬೇಕು ಅನ್ನೋದಕ್ಕಿಂತ ನನ್ನ ಮಗನಿಗೊಬ್ಳು ತಾಯಿ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಮತ್ತೆ ನಮ್ ಶ್ವೇತಕ್ಕೆ ಈ ತರ ಸಂಬಂಧ ತರೋದಕ್ಕೆ ನೀವು ಮನ್ಸಾದ್ರೆ ಹೇಗೆ ಬಂತು? ನನ್ ಮಗಳಿರೋ ಬಣ್ಣಕ್ಕೆ ಇನ್ಯಾರ ತಾಳಿ ಕಟ್ತಾರೆ? ಸಿಕ್ಕರೆ ಇಂಥ ಸಂಬಂಧನೇ ಸಿಗೋದು. ಗಿರ್ಜಾ, ಹೋಗಮ್ಮ ಶ್ವೇತನ್ ಕರ್ಕೊಂಡ್ ಬಾ. ಸರಿ ಅಮ್ಮ. ರೀ ಏನೇ ಅದು, ಈ ಮದುವೆ ನಾನು ಬಿಡಲ್ಲ ಪಾಪ. ಶ್ವೇತ ಎಷ್ಟು ನಂದ್ಕೊಡಲ್ಲ. ಏನ್ ಗುಸ್ಗುಸು ಮಾತಾಡ್ಕೊಂಡು ನಿಂತಿದ್ದೀರಾ? ಟೈಮ್ ಆಗುತ್ತೆ, ಕರ್ಕೊಂಡ್ ಬನ್ನಿ ಹೋಗಿ. ಬನ್ರಿ. ಅಂದಾಗೆ 45 ಹುಡುಗ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ? ಸದ್ಯಕ್ಕೆ ಹುಡುಗಿ ಹುಡ್ಕೋ ಕೆಲಸನೇ ದೊಡ್ಡ ಕೆಲಸ ಸರ್. ಶ್ವೇತಾ, ಕೇಳಿಸ್ಕೊಂಡೇನಮ್ಮ? ಕೇಳಿಸ್ಕೊಂಡಿರೋದಕ್ಕೆ ಅಪ್ಪ ಕಣ್ಣೀರಾಗ್ತಾ ಇರೋದು. ಇಲ್ಲ, ಕಣ್ಣೀರಾದ್ರೂ ಬೆಳಗಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಕಳ್ತಿದ್ದೀನಿ. ನೊಂದ್ಕೋಬೇಡಮ್ಮ, ಆಯಪ್ಪ ಬೇಡ. ನಾವ್ ನಿನ್ಗೆ ಬೇರೆ ಹುಡುಗನ ನೋಡ್ತೀವಿ. ನಿಮ್ಮಮ್ಮನ ಹತ್ರ ಬೇಕಾದ್ರೆ ನಾನ್ ಮಾತಾಡ್ತೀನಿ. ಇಷ್ಟ ಇದೆ ಅಥವಾ ಇಲ್ಲ ಅಂತ ಹೇಳೋ ಸ್ವತಂತ್ರ ನನಗಿಲ್ಲ ಅಕ್ಕ. ಏನು, ನಿಮ್ಗೆ ನನ್ ಮಗಳು ಇಷ್ಟ ಆಗ್ಬಿಟ್ಲಾ? ಹೌದು ಅತ್ತೆ. ಅಯ್ಯೋ, ನಿಮ್ ಬಾಯಿಗೆ ಸಕ್ಕರೆ ಹಾಕ, ಎಂತ ಕುಸಿಸಿಯ ಹೇಳಿದ್ರಿ. ಶಿವು ನೋಡೋ, ನಿಮ್ ಮತ್ತೆ ಹಿಡ್ದಾಟನ ಸಾಧಿಸ್ಬಿಟ್ಲು. ನನ್ ಮಗಳ ಮದ್ವೆನ ಧಾಮ್ ಧೂಮ್ ಅಂತ ಮಾಡ್ಬಿಡಣ. ಆದ್ರೆ ಒಂದ್ ವಿಷಯ, ವರದಕ್ಷಿಣೆ ಅಂತ 10 ಲಕ್ಷ ಕ್ಯಾಶ್ ಕೊಡ್ಬೇಕು. ಅಲ್ಲಪ್ಪ, ನಾನು ಸೀನಿಯರ್ ಸಿಟಿಜನ್ ಆಗಿ ಹೇಳ್ತಿದ್ದೀನಿ,
ನೀನು ನನಗಿನ್ನ ಸ್ವಲ್ಪ ಜೂನಿಯರು. ವರದಕ್ಷಿಣೆ ತಗೊಳ್ಳೋದು ತಪ್ಪು ಅಂತ ನಿಮ್ಮ ಸೀನಿಯರ್ಸ್ ಯಾರು ಹೇಳ್ಕೊಡ್ಲಿಲ್ವೇನಪ್ಪ ನಿನಗೆ? ಗೊತ್ತು ತಾತ, ಅದ್ರ ಮೇಲೆ ಡಿಬೇಟ್ ಮಾಡಿ ನಾನು ಪ್ರೈಸ್ ಗೆದ್ದಿದ್ದೀನಿ. ಈ ಡಿಬೇಟ್ ನಿಮ್ಮ ಅಪ್ಪನ ಮುಂದೆ ಮಾಡಿದ್ರೆ ಪ್ರೈಸ್ ಬದಲು ಸರ್ಪ್ರೈಸ್ ಸಿಕ್ಕಿರೋದು. ರೀ ಸ್ವಾಮಿ, 10 ಲಕ್ಷ ವರದಕ್ಷಿಣೆ ಕೇಳ್ತಾ ಇದೀರಲ್ಲ, ನಿಮ್ಗೆ ಮನುಷ್ಯತ್ವ ಇಲ್ಲ? ಹೌದ್ರಿ, ಅದ್ರಲ್ಲಿ ಏನಿದೆ ತಪ್ಪು? ಇಂಥ ಹುಡುಗಿನ ಮದುವೆ ಆಗಿ ಬಾಳ್ ಕೊಡ್ತಾ ಇದೀನಲ್ಲ, ಅದಕ್ಕೆ ವರದಕ್ಷಿಣೆ ಅಲ್ಲಲ್ಲ ಕಾಂಪನ್ಸೇಷನ್ ತರ ಕೊಡ್ಲೇಬೇಕು. ಹೌದಪ್ಪ, ಮತ್ತೆ ಹುಡುಗಿ ನೋಡಕ್ಕೆ ಬೆಳ್ಳಗಿದ್ದಿದ್ರೆ 5 ಲಕ್ಷ ಡಿಸ್ಕೌಂಟ್ ಕೊಡ್ಬೋದಾಗಿತ್ತು. ನೋಡಕ್ ಹೀಗಿರೋದ್ರಿಂದ 10 ಲಕ್ಷ ಫಿಕ್ಸ್ಡ್ ಪ್ರೈಸ್ ಅಷ್ಟೇ. ಮೋ, ಏನಮ್ಮ ಮಾತಾಡ್ತಾ ಇದ್ಯಾ ನೀನು? ಇದೇನ್ ದನದ ವ್ಯಾಪಾರನಾ? ಡಿಸ್ಕೌಂಟ್ ಅಂತೆ, ಫಿಕ್ಸ್ ಪ್ರೈಸ್ ಅಂತೆ. ಗಿರ್ಜಾ, ನೀವಸಿ ಸುಮ್ಕೆ ನಿಂತ್ಕ, ನಿಂಗೇನು ಗೊತ್ತಾಗಕ್ಕಿಲ್ಲ. ನೋಡಿ, ವರದಕ್ಷಿಣೆ 10 ಲಕ್ಷ ಕೊಡಕ್ಕೆ ನಾನು ತಯಾರೇ. ಆದ್ರೆ ನಂಗೊಂದು 2-3 ದಿನ ಟೈಮ್ ಕೊಡಿ ಅಷ್ಟೇ. ಹೌದಾ? ಹಾಗಾದ್ರೆ ತಾಂಬೂಲ 3 ದಿವಸ ಆದ್ಮೇಲೆ ಬದಲಾಯಿಸ್ಕೊಳ್ಳೋಣ. ನಾವು 3 ದಿವಸ ಬಿಟ್ಟೆ ಬರ್ತೀವಿ. ನಾವಿನ್ ಬರ್ತೀವಿ. ಶ್ವೇತಾ, ನಿಮ್ ನಂಬರ್ ಶೇರ್ ಮಾಡ್ಬೋದಾ? ಏ ಸ್ವಾಮಿ, ಮಗನ ಮುಂದೆ ಆದ್ರೂ ಸ್ವಲ್ಪ ಮೇಂಟೈನ್ ಮಾಡ್ರಿ, ಕೊಡ್ರಿ. ಏನಮ್ಮ ನಿನಗೆ ಬುದ್ಧಿ ಇದೆಯಾ? ನಿನಗೆ ಅವನು ದುಡ್ಡಾಸೆಗೋಸ್ಕರ ನಿನ್ನ ಮಗಳನ್ನ ಮದುವೆ ಆಗ್ತಿದ್ದಾನೆ. ಆಮೇಲೆ ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಏನ್ ಗ್ಯಾರಂಟಿ? ಅಯ್ಯೋ, ಅದೆಲ್ಲ ಯೋಚನೆ ಮಾಡಕ್ ಆಯ್ತದ ಅಣ್ಣಯ್ಯ? ನಿಂಗೂ ಇಂಥವಳೊಬ್ಳು ಮಗಳಿದ್ದಿದ್ರೆ ನನ್ನ ಸಂಕಟ ಏನು ಅಂತ ಅರ್ಥ ಆಗ್ತಿತ್ತು. ಪುಣ್ಯಾತ್ಮ ಅವನು ಈ ಕರು ಮುಸುಡಿನ ಒಪ್ಕೊಂಡಿರೋದೇ ಹೆಚ್ಚು. ಹೆಂಗನ ಮಾಡಿ ಇವಳು ಮದ್ವೆ ಮಾಡಿ ಕೈ ತೊಳ್ಕೊಂಡ್ರೆ ಸಾಕಾಗದೆ. ನೀನೇನೋ ಯೋಚನೆ ಮಾಡ್ಬಿಡ ಅಣ್ಣಯ್ಯ, ನಾನೇನ್ ನಿಂತವ ಕಾಸು ಕೇಳಕ್ಕಿಲ್ಲ, ಎಲ್ಲ ನಾನೇ ಹೊಂದಿಸ್ತೀನಿ. ನನ್ಗ ಸಾರ ನಿಂದೆ ನಿನ್ಗೆ ಹಠ. ಅಯ್ಯೋ, ನಾನು ಊರ್ಗೋಗಿ ನಮ್ ಜಮೀನ 10 ಲಕ್ಷಕ್ಕೆ ಮಾರಾಕ್ಬಿಟ್ಟು ಬಂದೆ. 10 ಲಕ್ಷಕ್ಕೆ ಜಮೀನ್ ಮಾರಿದ್ರಾ? ಹ್ಞೂ, ಯಾಕೆ? ನೀನ್ ಇನ್ನೊವಸಿ ಜಾಸ್ತಿ ಕೊಡಿಸ್ತಾ ಇದ್ದ? ಅಯ್ಯೋ, ಹಾಗಲ್ಲ ಅಮ್ಮ, ವರದಕ್ಷಿಣೆಗೋಸ್ಕರ ಜಮೀನ್ ಮಾರ್ತಾರಾ? ಏನೇ ನನ್ನೇ ಕೇಳಂಗ ಆಗ್ಬಿಟ್ಟ ನೀನು? ಮೀನ್ ಮಾರಿದ್ರೆ 10 ರೂಪಾಯಿ ಸಿಕ್ಕೋದು, ಜಮೀನ್ ಮಾರಿದ್ದಕ್ಕೇನಯ್ಯ 10 ಲಕ್ಷ ಸಿಕ್ಕಿರೋದು. ಏಟ್ ದಿನ ಏಟೇಟೋ ಗಂಡುಗಳು ಬಂದ್ವು, ದುಡ್ಡು ಕೊಡ್ತೀವಿ ಅಂದ್ರು ಯಾರು ಅವಳ ಮದುವೆ ಆಗಕ್ ಒಪ್ಕೊಂಡಿಲ್ಲ. ಈಗ ಯಾವನೋ ಒಬ್ಬ ಪುಣ್ಯಾತ್ಮ ಸಿಕ್ಕವನೆ, ದುಡ್ಡು ಕೊಟ್ಟಾದ್ರೂ ಸರಿ ನನ್ನ ಮಗಳು ಮದ್ವೆನ ನಾನು ಮಾಡೇ ಮಾಡ್ತೀನಿ. ಆ ಮೂದೇವಿ ಡಬಲ್ ಡಿಗ್ರಿ ಮಾಡ್ಕೊಂಡದೆ. ಹೆಣ್ಣೈಕ್ಳು ಹೆಂಗಿರ್ಬೇಕು ಅಂದ್ರೆ ಚಿಗ್ರೆ ಮರಿ ತರ ಆರ್ಬೇಕು. ಗಂಡೈಕ್ಳನ್ನ ಹೆಣ್ಣೈಕ್ಳು ಬ್ಯಾಡ ಅಂತ ರಿಜೆಕ್ಟ್ ಮಾಡಿ ಬಿಸಾಕ್ಬೇಕು. ಮನೆ ಮುಂದೆ ಮದುವೆ ಆಗಕ್ಕೆ ಕ್ಯೂ ನಿಲ್ಬೇಕು. ಆದ್ರೆ ಇವಳು, ನನಗೂ ಅರ್ಥ ಆಗತ್ತೆ ಅಮ್ಮ, ಮದ್ವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿದ್ರೆ ಸೆರಗಲ್ಲಿ ಕೆಂಡ ಕಟ್ಕೊಂಡ್ ಹಾಗೆ ಅಂತ. ಆದ್ರೂ ಅವಳು ಬರೀ ಕೆಂಡ ಅಲ್ಲ ಕಣವ, ತೊಳೆದ ಕೆಂಡನ ಗಂಟಾಕಂಡಂಗೆ. ಏನ್ ಮಾಡೋದೆಲ್ಲ ನನ್ ಗಾಸಾರ. ದುಡ್ಡು ಕೊಟ್ಟಾದ್ರೂ ಅವಳನ್ನ ಸಾಗ ಹಾಕ್ಬೇಕಲ್ಲ ಎತ್ತು ತಪ್ಪಿಗೆ. ಅಲ್ಲಮ್ಮ, ಇವತ್ತು ಹಣಕ್ಕೋಸ್ಕರ ಮದ್ವೆ ಆಗ್ತಾ ಇರೋನು ನಾಳೆ ಹಣಕ್ಕೋಸ್ಕರ ಹಿಂಸೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಅಯ್ಯೋ, ಮುಂದಾಗೋ ಗಾಸರನ ಯಾರಣ್ಣಯ್ಯ ಕಂಡವ್ರೆ? ಅವಳ ಹಣೆ ಬರದಲ್ಲಿ ಹೆಂಗಾಯ್ತು ಹಂಗಾಗ್ಲಿ, ಏನ್ ಮಾಡಕ್ಕಾಯ್ತದೆ? ಗಿರ್ಜಾ, ಆಚೆ ಆಟೋದವ್ನು ನಿಂತವನೆ, ಅವನಿಗೋಸಿ ದುಡ್ಡು ಕೊಟ್ಟು ಕಳಿಸ್ಬಿಡವ. 10 ಲಕ್ಷ ತಂದಿದ್ದಾಳೆ, ಆಟೋ ದುಡ್ಡು ನಾವೇ ಕೊಡ್ಬೇಕಂತೆ. ಹೋಗ್ಲಿ ಬಿಡಿ ಮಾವ, ನಾನು ತಂದ್ಕೊಡ್ತೀನಿ. ಮೋಟಿವೇಶನಲ್ ಕೋಟ್ಸ್ ಇನ್ ಕನ್ನಡ. ಬಂದ್. ಶ್ವೇತಾ, ಏನಮ್ಮ ಮಾಡ್ತಾ ಇದೀಯಾ? 10 ಕಣ್ಣೀರ್ ಖಾಲಿಯಾಗಿದೆ, ಬರುತ್ತೋ ಬರಲ್ವೋ ಅಂತ ಯೋಚನೆ ಮಾಡ್ತಿದ್ದೀನಿ. ನೀನ್ ಹೀಗೆ ಯೋಚನೆ ಮಾಡ್ತಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇರು. ನೋಡಮ್ಮ ಶ್ವೇತಾ, ನಾನು ಈ ಹೇಳೋ ಒಂದೊಂದು ಮಾತನ್ನು ಗಮನ ಇಟ್ಟು ಕೇಳಿಸ್ಕೊ, ಓಕೆನಾ? ಜೀವನವೆಂಬುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯವಿದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲವಿರುತ್ತದೆ. ಮಗ ಒಳಗಡೆ ರೆಡಿ ಆಯ್ತಾ ಇರ್ದೆ. ಅವಳಿಗೆ ಯಾಕೆ ರೆಡಿ ಆಗೋದೆಲ್ಲ? ಸುಮ್ನೆ ಸ್ನೋ ಪೌಡರ್ ವೇಸ್ಟ್.
ಹಿರಿಯರಾಗಿ ನೀವ್ ಹೀಗೆಲ್ಲ ಮಾತಾಡಬಾರ್ದು. ಬೇರೆಯವ್ರನ್ನ ಆಡ್ಕೊಳ್ಳೋದು ತಪ್ಪಲ್ವಾ? ಅಕ್ಕ ನಾನು ಹೋಗಿ ನೋಡ್ಕೊಂಬರ್ಲಾ? ಇರು, ಮೊದಲು ಅವ್ರು 10 ಲಕ್ಷ ಕೊಡೋದೆಲ್ಲ ಕೊಡ್ಲಿ, ಅದಾದ್ಮೇಲೆ ಬೇರೆ ಎಲ್ಲ. ಅವ 10 ಲಕ್ಷ ಎಲ್ಲ ನಾನು ಹೊಂದ್ಸಿವ್ನಿ. ತಾಂಬೂಲ ಬದಲಾಯಿಸ್ಕೊಳುವಾಗ ಕೊಡೋಣ ಅನ್ಕೊಂಡಿದ್ದೆ. ಅಯ್ಯೋ, ಮೊದ್ಲು ಕೊಡಿ, ಮಿಕ್ಕಿದೆಲ್ಲ ಆಮೇಲೆ. ಅತ್ತೆ ಈಗ್ಲೂ ಕಾಲ ಮಿಂಚಿಲ್ಲ. ನೀನು ಹೊಸ ಸುಮ್ಕಿರ್ಲ ಅವ. ಈ 10 ಲಕ್ಷದ ಜೊತೆ ನನ್ನ ಮಗಿನೂ ನಿಮ್ಮ ಮಡ್ಲಿಗೆ ಹಾಕ್ತಾವ್ನಿ. ಅವಳನ್ನ ಹಾಲ್ನಾಗಾದ್ರೂ ಹಾಕಿ, ನೀರ್ನಾಗಾದ್ರೂ ಹಾಕಿ. ಅಯ್ಯೋ, ನೀವು 10 ಲಕ್ಷ ಕೊಡ್ತಿರೋವಾಗ ಹಾಲಲ್ಲೇ ಹಾಕ್ತೀವಿ. ನಿಲ್ಸಿ. ಗೆಟ್ ಔಟ್. ಐ ಸೆಡ್ ಗೆಟ್ ಔಟ್. ಅಮ್ಮ, ನೀನ್ ಬೇಜಾರ್ ಮಾಡ್ಕೋಬೇಡ. ನಿನಗ್ ನೋವಾಗ್ಲಿ ಅಂತ ನಾನು ಹೀಗೆಲ್ಲ ಮಾತಾಡಿಲ್ಲ. ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಒಂದ್ ಶಕ್ತಿ ಇರುತ್ತೆ. ಬೇರೆಯವ್ರು ಹೇಗ್ ನೋಡ್ತಾರೆ ಅಂತ ಅನ್ಕೊಂಡು ನಾವ್ ಆ ಶಕ್ತಿನ ಮರ್ತು ಹೋಗಿರ್ತೀವಿ. ನನ್ನಲ್ಲಿರೋ ಶಕ್ತಿನ ಬಡ್ದಿಪ್ಸಿದ್ದು ಇವರಿಬ್ರು. ನಾನ್ ಇನ್ಮೇಲೆ ಮೂಲೆಯಲ್ಲಿ ಕೂತ್ಕೊಂಡು ಕೊರ್ಗಲ್ಲ. ಓದಿದ್ದೀನಿ, ದುಡಿತೀನಿ, ಸಂಪಾದನೆ ಮಾಡ್ತೀನಿ. ನನ್ ಕಾಲ್ ಮೇಲೆ ನಾನ್ ನಿಂತ್ಕೋತೀನಿ. ನನ್ ಗುಣ ನೋಡಿ, ನನ್ನ ಆಟಿಟ್ಯೂಡ್ ನೋಡಿ ಇಷ್ಟಪಡೋ ಹುಡುಗ ಸಿಕ್ಕಿದ್ರೆ ಮದ್ವೆ ಆಗ್ತೀನಿ. ಹಾಗೆ ನನ್ ತರಾನೇ ಇರೋ ಎಷ್ಟೊಂದ್ ಜನಕ್ಕೆ ನಾನ್ ಕಾನ್ಫಿಡೆನ್ಸ್ ತುಂಬ್ತೀನಿ. ಶ್ವೇತು, ಈ ಮಾತಾಡ್ತಿರೋದ ನೀನೇನವ? ಪ್ರತಿ ಸಲ ಗಂಡುಗಳು ನಿನ್ನ ಬ್ಯಾಡ ಅಂತ ಹೋದಾಗ ಮೂಲೆಯಲ್ಲಿ ಕುತ್ಕೊಂಡು ನೀನ್ ಅಳ್ತಾ ಇದ್ದಿದ್ದನ್ನ ನೋಡಿ ನನ್ ಕರಳು ಚುರ್ಕನದ್ ಕಣವ. ಒಳಗೊಳಗೆ ಸಂಕಟ ಅನ್ಭವಿಸ್ತಾ ಇದ್ದೆ. ಆ ನೋವನ್ನೆಲ್ಲ ಕೋಪ ಮಾಡ್ಕೊಂಡು ನಿನ್ ಯಾಕೆ ತೀರಿಸ್ಕೊಂಡ್ಬಿಡ್ತಿದ್ದೆ. ಈಗ ನಂಗೆ ಧೈರ್ಯ ಬತ್ತು ಕಣವ. ಶ್ವೇತು, ನೀನ್ ನನ್ ಮಗಳಲ್ಲ, ಮಗ ಕಣವ, ಮಗ. ನೀನ್ ಏನ್ ಬೇಕಾದ್ರೂ ಮಾಡು, ನಾನ್ ನಿನ್ ಬೆನ್ನಂಗ್ ನಿಂತ್ಕಂತೀನಿ ಕಣವ. ಮಗ, ಈ ನಿನ್ನವ್ವ ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ. ನಿನ್ನ ಶಾನ ನೋಯಿಸ್ಬಿಟ್ಟೆ ಕಣವ. ಯವ್ವನ ಕ್ಷಮಿಸ್ಬಿಡು ಮಗಳೇ. ಭಗವಂತ, ಕರ್ದ್ಯ ಶಿವಪ್ರಸಾದ್? ಭಗವಂತ ಬಂದ್ಯಾ? ಅಯ್ಯೋ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನೋಡು, ನೀನು ಕೊಟ್ಟ ಐಡಿಯಾ ಸೂಪರ್ ಆಗಿ ವರ್ಕೌಟ್ ಆಗಿದೆ. ನೋಡು, ಎಂಥ ಸಂದರ್ಭ ಬಂದಿದೆ. ನಾನು ಈಗಲೂ ಅದನ್ನೇ ಹೇಳ್ತಿದ್ದೀನಿ ಶಿವಪ್ರಸಾದ್. ನನ್ನ ಬಣ್ಣ ಕಪ್ಪು, ನನಗೆ ಕೂದ್ಲಿಲ್ಲ, ನಾನು ಸ್ಥೂಲಕಾಯವಾಗಿದ್ದೀನಿ, ನನ್ನ ಅಡಿಗೆ ಸರಿ ಇಲ್ಲ, ನಾನು ಮಾತಾಡುವಾಗ ತೊದಲ್ತೀನಿ. ಈ ರೀತಿ ಹಲವಾರು ತೊಂದರೆಗಳನ್ನ ಹೇಳ್ಕೊಂಡು ನಿಮ್ಮನ್ನ ನೀವು ಕೀಳಾಗಿ ನೋಡ್ಬೇಡಿ. ನಮ್ಗೆ ತಕ್ಷಣ ಗಣೇಶ ವಿಸರ್ಜನೆಗೆ ಹೋಗೋ ಹುಡುಗ್ರೆ ಟ್ರಾಫಿಕ್ ಜಾಮ್ ಆಗ್ಬಾರ್ದು ಅಂತ ಸೈಡಲ್ಲಿ ಹೋಗ್ತಾರೆ. ಅಂತದ್ರಲ್ಲಿ ಕಾಲ್ ಅಗಲ್ಸ್ಕೊಂಡು ನಿಂತಿದ್ಯಾ ರೋಡ್ ಮಧ್ಯೆ. ಯಾಕಮ್ಮ ಮನ್ಲಿ ಹೇಳ್ ಬಂದಿದ್ಯಾ? ಹೇಳ್ ಬಂದಿದ್ದೀನಿ, ಸ್ಟೇಷನರಿ ಅಂಗಡಿಗೆ ಹೋಗಿ ಬೇಗ ಬರ್ತೀನಿ ಅಂತ. ಆಗ ನನ್ನ ಹೆಂಡತಿ ಜ್ಯೂಸ್ ತಗಮ್ಮ ಅಂತ ಹೇಳಿದ್ಲು, ಅದಕ್ಕೂ ಆಗಲ್ಲ ಅಂತ ಹೇಳ್ ಬಂದಿದ್ದೀನಿ. ಏನಂಗಂದ್ರೆ ನಿನ್ನ ಹೆಂಡತಿಗೆ ನಾನ್ ಜ್ಯೂಸ್ ತಗೊಂಡೋಗ್ಬೇಕಾ? ನಾನ್ ಯಾರು ಅಂತ ಗೊತ್ತೇನಮ್ಮ? ನೀನ್ ಆ ಕೇಸ? ಸಾರಿ ಗುರು, ಗೊತ್ತಾಗ್ಲಿಲ್ಲ. ಏನ್ ಗೊತ್ತಾಗ್ಲಿಲ್ಲ? ನಿನ್ನ ಮೆದುಳು ವರ್ಕಿಂಗ್ ಕಂಡೀಷನ್ ಅಲ್ಲಿ ಇಲ್ಲ ಅನ್ನೋ ವಿಷಯ ನನಗೆ ಕನ್ಫರ್ಮ್ ಆಯ್ತು. ಆದ್ರೂ ಇಷ್ಟು ಸಣ್ಣ ವಯಸ್ಸಿಗೆ ನಿನಗೆ ಹಿಂಗ ಆಗ್ಬಾರ್ದಾಗಿತ್ತು. ಯಾವ್ದಕ್ಕೂ ಟೈಮ್ ಸರಿಯಾಗಿ ಮಾತ್ರೆಗಳು ತಗೊಳಪ್ಪ. ಬೇಡ ಕಣ, ಮತ್ ಕಿಂಡಲ್ ಮಾಡ್ತಾ ಇದ್ಯಾ? ನೋಡು, ನಾನ್ ಇಲ್ಲಿ ಲೋಕಲ್ ಲೈಟು. ನೀನ್ ಲೋಕಲ್ ಲೈಟ್ ಆದ್ರೆ ನಾನ್ ನಕ್ಸಲೈಟ್. ನಕ್ಸಲೈಟ್ ಆದ್ರೆ ನಾನ್ ಟೆರರಿಸ್ಟ್. ನೀನ್ ಟೆರರಿಸ್ಟ್ ಆದ್ರೆ ನಾನ್ ಟೆರರ್. ನೋಡಕೊಳ್ಳೆ ಬೆಂಕಿ ಕಡ್ಡಿಗೆ ಪ್ಯಾಂಟು ಸೆಟ್ ಹಾಕ್ದಂಗಿದ್ಯಾ. ಈ ನಡೆದಾಡೋ ವ್ಯಾಯಾಮ ಶಾಲೆಗೆ ಆವಾಜ್ ಹಾಕ್ತಿಯ? ಆವಾಜು ಬೇಡ ಕಣ, ಬೇಡ. ಅವಾಗ್ಲಿಂದ ನೋಡ್ತಾ ಇದ್ದೀನಿ ಬೆಂಕಿ ಕಡ್ಡಿ ಎದ್ದಿದ್ಯಾ. ಅದೇ ಬೆಂಕಿ ಕಡ್ಡಿ ಗೀರ್ ಇಟ್ಟ ಅಂದ್ರೆ ದಕ್ಕ 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 ಉರ್ದೋಗ್ಬಿಡ್ತೀಯಾ. ನೀನ್ ಇಡೋ ಬೆಂಕಿನ ನಾನು ಉಫ್ ಅಂತ ಆರಿಸ್ಬಿಡ್ತೀನಿ. ತಲೆ ಕೆಟ್ಟಿದೆ ಕಣಲೇ. ಅದಕ್ಕೆ ಹೇಳಿದ್ದು ಟೈಮ್ ಸರಿಯಾಗಿ ಮಾತ್ರ ತಗೋ ಅಂತ. ನನ್ಗೆ ಕಿಂಡಲು ಪಿತ್ತನ್ನ ತೆಗಿರಿಸ್ತಿದ್ಯಾ? ಬೇಡ ಕಣ, ನೀನ್ ಜಾಸ್ತಿ ತಿಕ್ಕಿಡ್ಸಿದ್ರೆ
ಮನೆಗ್ ನುಗ್ಗೊಡಿತೀನಿ. ಮನೆ ಏನಾರ ಬಾಗ್ಲಾಕಿದ್ರೆ ಕಿಟ್ಕಿಯಿಂದ ನುಗ್ಗರ್ಸರಿ ನಿನ್ನ ಹೊಡೆದ ಹೊಡಿತೀನಿ. ಹೊಡೆದ್ಬಿಡ್ತಾನೆ ಏನ್ ದೊಡ್ಡ ಆರ್ನಾಳ್ ಶಿವಾಜಿನಗರ್ ಇವನು. ಆವಾಗಿಂದ ನೋಡ್ತಾ ಇದೀನಿ ಇಬ್ರು ಕೋಳು ಸಾಯಲ್ಲ ಹಾವು ಮುರಿಯಲ್ಲ ಇಬ್ರು ಕಿತ್ತಾಡ್ತಾ ಇದಾರೆ ದಾರಿ ಬಿಡ್ರೆ. ಸಾರಿ ಮೇಡಮ್, ಅಭ್ಯಾಸ ಬಲ ನಿಮ್ಗೆ ಏನ್ ಬೇಕು ಅಂತ ಹೇಳಿ. ಆಮೇಲೆ ಕರೆ ಐತಲ್ಲ ಅದನ್ನ ಈ ಕಡೆಯಿಂದ ಅದು ಆಮೇಲೆ ಅಯ್ಯೋ 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 ಅಪ್ಪ ಸ್ವಾಮಿ ಹಲೋ 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 ಅಯ್ಯೋ ಎದೇಳಯ್ಯ ಅಯ್ಯೋ ಏನಾಯ್ತಪ್ಪ ಯಾಕಮ್ಮ ಕಿರ್ಚ್ಕೊಂಡೆ? ಯಾರೀತ ಭೂಷಾಯಿ ಆಗಿದ್ದಾನೆ? ಮಾವ ಸೇಲ್ಸ್ ಮ್ಯಾನು ಒಂದ್ ತಗೊಂಡ್ರೆ ಇನ್ನೊಂದ್ ಫ್ರೀ ಅಂತ ಆ ಖುಷಿಗೆ ನೀವ್ ತಂದಿದ್ರಲ್ಲ ಸ್ಟ್ರಾಬೆರಿ ಜ್ಯೂಸು ಅದನ್ನ ಕೊಟ್ಟೆ ಕುಡ್ದ ಬಿದ್ದೋದ. ನಾನು ಸ್ಟ್ರಾಬೆರಿ ಜ್ಯೂಸ್ ತಂದಿಲ್ಲಮ್ಮ. ಮತ್ತ ಪಿಂಕ್ ಕಲರ್ದು? ಅದ್ ಪಿಂಕ್ ಕಲರು ವೈಟ್ ಕಲರು ಪೆನ ಇಲ್ಲ. ಮತ್ ಜ್ಯೂಸು? ಅಯ್ಯೋ ಸ್ಟ್ರಾಬೆರಿ ಜ್ಯೂಸ್ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ಕರ್ಬೂಜ್ ಜ್ಯೂಸ್ ತಂದಿದ್ದೆ. ಮಾವ ಮೆತ್ತಗಮ್ಮ ನನಗೆ ಹೆದರಿಕೆ ಆಗ್ತಿದೆ. ನನ್ ಕೈಯಾರ ಅನ್ಯಾಯವಾಗ ಒಂದ್ ಕೊಲೆ ಮಾಡ್ಬಿಟ್ಟೆ. ಯಾರು ಕೇಳಿಸ್ಕೊಂಡ್ರೆ ನಮಗೆ ತೊಂದರೆ ಆಗುತ್ತೆ. ಮೊದ್ಲು ಬಾಗ್ಲಾಕು, ಆಮೇಲೆ ಇವನ್ನ ಬಚ್ಚಿಟ್ಬಿಟ್ಟು ಏನ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋಣ. ಎಲ್ಲಿಂದ ಬಂದು ಇಲ್ಲೇ ಬಂದು ಸತ್ನಲ್ಲ ಇವನು. ಮೆತ್ಗಮ್ಮ ದೇವ್ರೆ ಹುಷಾರು ಹುಷಾರು ಮಾವ ನೀವು. ಅಯ್ಯ ಅಮ್ಮ ಸ್ವಲ್ಪ ತಡಿಯಮ್ಮ. ಅಮ್ಮ ಮಾವ ಈ ಬಾಡಿನ ಈ ಮಂಚದ ಕೆಳಗಡೆ ಇಡನ್ವೆ. ಅಲ್ಲಿ ಬೇಡ ಮಾವ, ಕಸ ಗುಡ್ಸಿಲ್ಲ. ಅಯ್ಯೋ ಕಸ ಗುಡಿಸಿಲ್ಲ ಅಂತ ಹೆಣಕ್ಕೇನು ಗೊತ್ತಾಗತ್ತಮ್ಮ, ಇಟ್ಬಿಡೋಣ ಮಾರಿ. ಅಯ್ಯೋ ಬೇಡ ಮಾವ, ಅಲ್ಲಿ ಸೊಸೈಟಿಯಿಂದ ತಂದಿರೋ ಅಕ್ಕಿ ಇದೆ, ಅದು ಅಲ್ದೆ ಪಾಪ ಅಮ್ಮ ಊರಿಂದ ಕಳ್ಸಿರೋ ತೆಂಗಿನಕಾಯಿ ಇದೆ. ಅಯ್ಯೋ ಮೈಲ್ಗೆ ಹಾಕ್ಬಿಡುತ್ತೆ. ಮತ್ತೇನ್ ಮಾಡೋಣ? ಆ ಕಬೋರ್ಡಿನಲ್ಲಿ ಇಡೋಣವೇ? ಅಲ್ಲಿ ಬೇಡ. ಈ ಕಬೋರ್ಡಿನಲ್ಲಿ? ಅಲ್ಲಿಯೂ ಬೇಡ. ಆ ಕಬೋರ್ಡಿನಲ್ಲಿ? ಅಲ್ಲಿಯೂ ಬೇಡ. ಬಟ್ಟೆಗಳಿವೆ. ಅಲ್ಲಿಯೂ ಬೇಡ ಇಲ್ಲಿಯೂ ಬೇಡ, ಮತ್ತೆಲ್ಲಿಡ್ಬೇಕಮ್ಮ? ಅದೇ ಗೊತ್ತಾಗ್ತಾ ಇಲ್ವೇ? ಅಮ್ಮ ಗಿರಿಜಾ, ಅಮ್ಮವ ಆ ಮೂಲೆಯಲ್ಲಿ ಇಟ್ಬಿಡೋಣ. ಯಾಕೆಂದ್ರೆ ಯಾರು ಬರೋದಿಲ್ಲ. ಒಳ್ಳೆ ಐಡಿಯಾ, ಬನ್ನಿ ಮಾವ. ಶಿವಪ್ಪಣ್ಣರ ಇದೇನು ಬೇಸಿದ್ದೈತೇನ್ರಿ? ಉಪವಾಸದ ದಿನ ಹಣ್ಣು ತಿನ್ಬೋದು, ಜ್ಯೂಸ್ ಕುಡಿಬಹುದು. ಅವ್ನು ಉಪವಾಸ ಮಾಡುವಾಗ ನೀರೇ ಕುಡಿಯಲ್ಲ, ಇನ್ ಜ್ಯೂಸ್ ಎಲ್ಲಿಂದ ಕುಡಿತಾನೆ? ಬಾಯಿಂದ. ಈಗೇನು ಇದನ್ನ ಕುಡಿದು ಇದು ಹೇಗಿದೆ ಅಂತ ಹೇಳ್ಬೇಕು ಅಷ್ಟೇ ತಾನೆ? ಆ ಕೆಲಸ ನಾನೇ ಮಾಡ್ತೀನಿ. ತಗೊಳ್ಳಿ, ಮಾರ್ವೆಲಸ್, ಎಕ್ಸ್ಟ್ರಾರ್ಡಿನರಿ, ಫ್ಯಾಂಟಾಸ್ಟಿಕ್, ಗೆಟ್ ಔಟ್. ರೀ ಶಿವಪ್ಪಣ್ಣ, ನಿಮ್ ಒಬ್ಬರು ಒಪಿನಿಯನ್ ನಮ್ಗೆ ಬೇಕಾಗಿಲ್ರಿ. ನಾವೆಲ್ಲರಿಗೂ ಕುಡಿಸಿ ಎಲ್ಲರೂ ಒಪಿನಿಯನ್ ತಗೋಬೇಕತ್ರಿ. ನಮಗೆ ಟಾರ್ಗೆಟ್ ಕೊಟ್ಟಾರ ನೋಡ್ರಿ. ಅವ್ರೊಬ್ರು ಸೇಲ್ಸ್ ಮ್ಯಾನ್ ಆಗಿ ಸೇಲ್ಸ್ ಮಾಡೋದು ಎಷ್ಟು ಖರ್ಚು ಅಂತ ಗೊತ್ತಿರ್ತೈತ್ರಿ. ಅವ್ರ ಹೆಸರು ಏನು ಅಂದ್ರಲ್ಲ, ಓ ಪಾರ್ಥಿವರ ರೀ, ಪಾರ್ಥಿವರ. ಇವನ ಹೆಸರು ಪಾರ್ಥಿವ ಅಂತನ? ಕಿತ್ತೋದ್ ನನ್ನ ಮಗ. ಪಾರ್ಥಿವ ನಮ್ಮ ಮನೆಗೆ ಬಂದು ಪಾರ್ಥಿವ ಶರೀರನೇ ಆಗ್ಬಿಟ್ನಾ? ಅಯ್ಯೋ ದೇವ್ರೆ. ಅಯ್ಯ ಅಣ್ಣ, ಮುಖ ಏನ್ ನೋಡ್ತಿ ನೀ? ಹಾಕ ಅವರು ಉಪವಾಸ ಮಾಡಿ ಸುಸ್ತಾಗಿ ಮಲಿಕೊಂಡಾರ, ನಾವು ಎಬ್ಸಿ ಕುಡ್ಸೋಣಂತ. ಇರಿ, ಅದು ತುಂಬಾ ಸೆನ್ಸಿಟಿವ್. ಒಂದ್ಸರಿ ಏನಾದ್ರು ಮಾಡಬಾರ್ದು ಅಂತ ಅನ್ಕೊಂಡ್ರೆ 100% ಮಾಡಲ್ಲ. ಅಯ್ಯ ಶಿವಪ್ಪಣ್ಣರ, ನಾವು ಅಷ್ಟ ಇಟ್ಸ್ ವೆರಿ ಸೆನ್ಸಿಟಿವ್ ಪರ್ಸನ್ಸ್. ನಾವು ಒಂದು ಸರಿ ಮಾಡ್ತೀವಿ ಅಂತಂದ್ರ ಅದು ಮಾಡೇ ತಿರ್ಬೇಕ್ರಿ. ನೀವು ಜರುಗ್ರಿ, ನಾವು ಕುಡಿಸ್ತೀವಿ. ಬಣ್ಣ ಏನ ಹಿಡ್ಕೊ, ನಾ ಬಾಯ್ತಿದ್ದೇನೆ. ಶಿವಪ್ಪಣ್ಣ,
ಇದ್ರ ಈ ವಿಷಯ. ಅಯ್ಯಯ್ಯೋ, ಮ್ಯಾಟ್ರ್ ಜ್ಯೂಸ್ ತರ ಹೊರಗೆ ಬಂದ್ಬಿಡ್ತಾ. ಏನಪ್ಪ ಮಾಡ್ಲಿ ಇವಾಗ? ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಶಿವಣ್ಣ, ನೀವು ನಮಗೆ ಸುಳ್ಳು ಹೇಳಿರ್ರಿ. ಓ, ಹಾಗಾದ್ರೆ ಪಕ್ಕಾ ಗೊತ್ತಾಗಿದೆ. ಈಗ ನಿಜ ಹೇಳಿದೆ, ಬೇರೆ ದಾರಿನೇ ಇಲ್ಲ. ಅದು ಅದು ಏನಾಯ್ತು ಅಂದ್ರೆ, ನಾನು ಇದನ್ನ ಬೇಕು ಅಂತ ಮಾಡ್ಲಿಲ್ಲ. ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತು, ಮಾಡೋ ಹಾಗೆ ಆಗೋಯ್ತು. ಅದಕ್ಕೆ ನಿಮ್ಮ ಹತ್ರ ಕೂಡ ಸುಳ್ಳು ಹೇಳ್ಬಿಟ್ಟೆ. ಆಕ್ಚುಲಿ ನಾನೇ. ಶಿವಪ್ಪಣ್ಣ, ನೀವೇನು ಹೇಳಕ್ ಹೋಗ್ಬೇಡ್ರಿ, ನಾವೇ ಹೇಳ್ತೀವಿ. ಅಲ್ರಿ, ನೀವು ಒಬ್ರು ಸೇಲ್ಸ್ ಮ್ಯಾನ್ ಆಗಿ ಜ್ಯೂಸ್ ಚಲೋ ಐತೆ ಅಂತ ಸುಳ್ಳು ಹೇಳಿದ್ರಿ. ಆದ್ರೆ ಅವರು ನಿದ್ದೆ ಮಾಡಕತ್ತಿದ್ರು, ನಾವು ಕುಡಿಸಿರೋ ಜ್ಯೂಸ್ನ ಹೊರಗೆ ಹುಗುಳಿ ಅದು ಚಲೋ ಇಲ್ಲ ಅಂತ ಕರೆ ಹೇಳಕತ್ತಾರ. ಸದ್ಯ ತೊಲಗಿದ್ರು. ಇವಾಗ ಇದನ್ನ ಎಲ್ಲಿ ಅಂತ ಸಾಗಿಸ್ಲಿ? ನಮ್ಮ ಮನೇಲಿ ಇರೋದೇ 2 ರೂಮು. ಆ ರೂಮಿಂದ ಈ ರೂಮಿಗೆ ತಗೊಂಡೋದ್ರೆ ಲಾಜಿಕಲಿ, ಟೆಕ್ನಿಕಲಿ, ಗ್ರಾಮ್ಯಾಟಿಕಲಿ ಇಟ್ ಈಸ್ ರಾಂಗ್. ಏನ್ ಮಾಡ್ಲಿ? ಆದ್ರೂ ನಮ್ಮ ರೂಮಲ್ಲೇ ಇದ್ರೆ ಗಿರಿ ಅವಾಗ ಬರ್ತಾ ಇರ್ತಾಳೆ. ಮಕ್ಕಳ ರೂಮ್ ಆದ್ರೆ ಮಕ್ಕಳು ಸಂಜೆವರೆಗೂ ಬರಲ್ಲ. ಇದನ್ನ ಸದ್ಯಕ್ಕೆ ಅಲ್ಲೇ ಇಡ್ತೀನಿ, ಆಮೇಲೆ ನೋಡ್ಕೊಳ್ಳೋಣ. ಸತ್ತ ಮೇಲೆ ಹೆಣಬಾರ ಅಂತಾರೆ. ಇವನು ಸತ್ತ ಮೇಲೂ ಪರವಾಗಿಲ್ಲ, ಹಗುರವಾಗೇ ಇದ್ದಾನೆ. ಟಪ್ಪ ನನ್ನ ಮಗನೇ, ಸಾಯಕ್ಕೆ ನನ್ನ ಮನೆನೇ ಬೇಕಾಗಿತ್ತ ನಿನಗೆ? ಪಾಪ ಒಳ್ಳೆಯವ್ರು ಅನ್ಸ್ಕೊಳ್ಳೋಕೆ ಈ ಜಗತ್ತಲ್ಲಿ ಎಷ್ಟೋ ಜನ ದಿನ ಸಾಯ್ಬೇಕಾಗುತ್ತೆ. ಕಡೆಗೆ ಸತ್ತ ಮೇಲೆ ಅವನೆಂತ ಕೆಟ್ಟವನೇ ಆಗಿರಲಿ, ಅಯ್ಯೋ ಪಾಪ ಒಳ್ಳೆ ಮನುಷ್ಯ ಸತ್ತೋದ ಅಂತಾನೆ ಹೇಳೋದು. ಸತ್ತ ಮೇಲೂ ಹೋಗಿಸ್ಕೊಳ್ತಾ ಇರೋ ಏಕೈಕ ವ್ಯಕ್ತಿ ಅಂದ್ರೆ ನೀನೇ ಅನ್ಸುತ್ತೆ ಕಣ. ಗಿರ್ಜಮ್ಮ, ಕಾಶಿ, ಅಯ್ಯೋ ಕಾಶಿ ಮೊದಲೇ ಪೊಲೀಸು. ಈ ವಿಷಯ ಅವನು ಗೊತ್ತಾದ್ರೆ ಅಷ್ಟೇ ಕತೆ. ಏನ್ ಮಾಡ್ಲಿ? ಏಯ್, ಕಾಶಿ ಬಂದಿದ್ದಾನೆ. ಅವ್ನು ಹೋಗೋವರೆಗೂ ಸೈಲೆಂಟ್ ಆಗಿರು. ಸೌಂಡ್ ಮಾಡಿದ್ರೆ ಅಷ್ಟೇ. ಓಕೆ. ಗಿರ್ಜಮ್ಮ, ಓ ಗಿರ್ಜಮ್ಮ, ಇದಂತ ಮನೇಲಿ ಯಾರು ದಿಕ್ಕೇ ಇಲ್ಲ. ಗಿರ್ಜಮ್ಮ, ಓ ಗಿರ್ಜಮ್ಮ. ಕಾಶಿ ಅವರೇ, ಯಾವಾಗ ಬಂದ್ರೆ? ಚೆನ್ನಾಗಿದ್ದೀರಾ? ಮನೆ ಕಡೆ ಎಲ್ಲ ಆರಾಮ? ಊರ್ ಕಡೆ ಮಳೆ ಬೆಳೆ ಎಲ್ಲ ಓಕೆನಾ? ನಿಮ್ಮ ಊರ್ ಕಡೆ ಇತ್ತೀಚೆಗೆ ಸೈಕ್ಲೋನ್ ಬಂತಂತಲ್ಲ, ಸಮುದ್ರ ಅಲ್ಲೇ ಇದೆಯಾ ಅಥವಾ ಒಂಚೂರು ಮುಂದೆ ಬಂತ? ಎಂತಕ್ ಮಾರ್ರೆ, ಇವತ್ತು ನೀವು ನಮ್ಮನೆ ಮಾತಾಡ್ತಿದ್ರಲ್ಲ, ನಮ್ಮ ಮನೆ ಪಕ್ಕದ ಬೀದಿಯಲ್ಲೇ ಇಪ್ಪುದಲ್ದ? ಗೊತ್ತು ನೀವಿಲ್ಲೇ ಪಕ್ಕದಲ್ಲಿರೋದು ಅಂತ. ಆದ್ರೆ ನೀವು ಕುಂದಾಪುರದವರಲ್ವಾ? ಸ್ಥಳೀಯ ವಾರ್ತೆಗಳ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯೋ ಇಲ್ವೋ ಅಂತ ತಿಳ್ಕೊಂಡೆ ಅಷ್ಟೇ. ಇವತ್ತೇನು ರಜದಲ್ಲಿದ್ರ್ಯಾ? ಇಲ್ಲ, ಟೆನ್ಷನ್ ಅಲ್ಲಿ ಇದ್ದೀನಿ. ತುಂಬಾ ಗಾಬರಿಲಿದ್ಯಾ? ಏನ್ ಮಾಡಿದೆ? ಗಾಬರಿನಾ? ನಾನಾ? ಇಲ್ವಲ್ಲ, ನಾನೇನು ಮಾಡಿಲ್ಲ. ನಾನ್ ನೀನೇನಾದ್ರೂ ಮಾಡಿದ್ಯಾ ಅಂತ ಕೇಳಿದ್ದೆ. ಆದ್ರೆ ನೀನ್ ಯಾಕೋ ತುಂಬಾ ಭಯದಲ್ಲಿರೋ ಹಾಗೆ ಕಾಣ್ತಿದೆ. ನಾನೇನಾದ್ರೂ ಸಹಾಯ ಮಾಡಿಲ್ಲ? ಇಲ್ಲ ಭಗವಂತ, ಈ ವಿಷಯದಲ್ಲಿ ನೀನ್ ನನ್ಗೇನು ಸಹಾಯ ಮಾಡಕ್ ಆಗಲ್ಲ. ಎಲ್ರು ಸಹಾಯಕ್ಕಾಗಿ ನನ್ನ ಹತ್ರ ಬರ್ತಾರೆ. ನೀನ್ ನೋಡಿದ್ರೆ ನನ್ನಿಂದ ಸಹಾಯ ಮಾಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಇದು ನನ್ನ ಇಮೇಜ್ಗೆ ಡ್ಯಾಮೇಜ್ ಆಗೋದು. ಅದು ನಮ್ಮ ಮನೇಲಿ ಒಂದ್ ಹೆಣ ಇದೆ. ಹೆಣನ? ಸತ್ತಿದಾನ ಬದುಕಿದಾನ? ಅಯ್ಯೋ, ಡೆಡ್ ಬಾಡಿ. ಏನ್ ಸುಮ್ಮನೆ ಡೆಡ್ ಬಾಡಿ? ಡೆಡ್ ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ತಂತಿ ಹರಿದ ವೀಣೆ. ಏನ್ ಭಗವಂತ, ಹೆಣ ಬಿದ್ದಿದೆ ಅಂತ ಹೇಳಿದ್ರೆ ಸತ್ತಿದಾನ ಬದುಕಿದಾನ ಅಂತ ಕೇಳ್ತೀಯ? ಸತ್ಮೇಲೆ ತಾನೆ ಹೆಣ ಡೆಡ್ ಬಾಡಿ ಆಗೋದು.
ಬೆಳಗ್ಗೆ ನನ್ನ ಜೊತೆ ಒಬ್ಬ ಕಿರಿಕ್ ಮಾಡ್ಕೊಂಡ ಇದೇ ಜಾಗದಲ್ಲಿ. ಅದೇ ಸೇಲ್ಸ್ ಮ್ಯಾನು, ನಿನಗೂ ಗೊತ್ತಲ್ಲ. ಅವನು ಔಟ್ ಆಫ್ ಸ್ಟಾಕ್ ಅಂತ ಹೇಳೋ ಬದಲು ಅವನೇ ಔಟ್ ಆಫ್ ಆರ್ಡರ್ ಆಗಿ ಔಟ್ ಆಫ್ ಸ್ಟೇಷನ್ ಹೋಗ್ಬಿಟ್ಟ. ನೀನ್ ಅವನ್ನ ಕೊಂದ್ಯ? ನಿನ್ನ ಒಳ್ಳೆ ಕಲೆಗಾರ ಅನ್ಕೊಂಡಿದ್ದೆ, ಕೊಲೆಗಾರ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ಭಗವಂತ, ನನ್ ಬೇಕು ಅಂತ ಕೊಲೆ ಮಾಡ್ಲಿಲ್ಲ. ನಿನ್ಗೆ ಹೆಂಗ್ ಹೇಳಿ, ಇಟ್ ಇಸ್ ಜಸ್ಟ್ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಆ ಟೈಮಲ್ಲಿ ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡಕ್ ಹೋಗಿ ಬಿಚ್ಚಿ ಹೊಡೆದೆ, ಅವನ ಪಚ್ಚಿ ಆಗ್ಬಿಟ್ಟ. ಈಗ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೇ ಸುಮ್ಮನೆ ಅಂತ ಗಣೇಶ್ ಹೇಳಿದ್ರು, ಪೂಜಾ ಗಾಂಧಿ ಕೊಂದ್ಬಿಟ್ಲ? ಇಲ್ಲ ಅಲ್ವಾ? ಕೊಲ್ತಾಳಲ್ಲಪ್ಪೋ ಕಣ್ಣಲ್ಲೇ ಕೊಲ್ತಾಳಲ್ಲಪ್ಪೋ ಅಂತ ಉಪೇಂದ್ರ ಹೇಳಿದ್ರು. ಹಾಗಂತ ರಮ್ಯಾ ಕೊಲೆಗಾರ್ತಿನ? ಇಲ್ಲ ಅಲ್ವಾ? ನಾನು ಹಾಗೇನೆ, ನನ್ ಬೇಕು ಅಂತ ಮಾಡ್ಲಿಲ್ಲ ಭಗವಂತ. ಇಟ್ ಜಸ್ಟ್ ಹ್ಯಾಪೆಂಡ್. ನೀನು ಬೇಕು ಅಂತ ಏನು ಮಾಡ್ಲಿಲ್ಲ, ಆದ್ರೆ ಕಾನೂನಿನ ಪ್ರಕಾರ ಏನೇನಾಗ್ಬೇಕೋ ಅದು ಹಾಗೇ ಆಗುತ್ತೆ. ನೀನ್ ಹೆದರ್ಕೋಬೇಡ. ಅಯ್ಯೋ ಭಗವಂತ, ತುಂಬಾ ಒಳ್ಳೆ ಫ್ರೆಂಡು, ಕೆಲವು ಸರಿ ತುಂಬಾ ಹಾವಳಿ ಕೊಡ್ತಾನಂತೆ. ಹಾಗೆ ನೀನು ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ. ಇಲ್ಲ ಇಲ್ಲ, ಈ ವಿಷಯನ ಹೊರಗೆ ಬರಕ್ ಬಿಡೋದಿಲ್ಲ. ಹೇಗಾದ್ರೂ ಮಾಡಿ ಆ ಹೆಣನ ಎಲ್ಲಾದ್ರೂ ದಫನ್ ಮಾಡ್ಬಿಡ್ತೀನಿ. ಶಿವಪ್ರಸಾದ್, ತುಂಬಾ ದೊಡ್ಡ ಯೋಜನೆ ಹಾಕೊಂಡಿದ್ದೆ. ಈ ಮೊದಲು ಎಲ್ಲಿದ್ದೆ ನೀನು? ಬದುಕ್ಬೇಕಲ್ಲ ಭಗವಂತ, ಅದಕ್ಕೆ ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ಬಾರ್ದು. ಅದ್ರಲ್ಲೂ ನಿನ್ ಕಾಶಿಗಂತೂ. ಅಯ್ಯಯ್ಯೋ, ಕಾಶಿ ಮನೇಲೇ ಇದ್ದಾರೆ. ಏನ್ ಹೇಳ್ತಿದ್ಯಾ ಶಿವಪ್ರಸಾದ್? ಕುರಿನ ಕಾಯಕ್ಕೆ ತೋಳನ್ ಬಿಟ್ಟಿದ್ಯಾ? ಹಾಲ್ ಕಾಯಕ್ಕೆ ಬೆಕ್ಕನ್ ಬಿಟ್ಟಿದ್ಯಾ? ಕಾಶಿಗೇನಾದ್ರೂ ವಿಷಯ ಗೊತ್ತಾದ್ರೆ ನೀನ್ ಹಗ್ಗದ ಕೊನೆ ತನಕ ಹೋಗೋದಂತೂ ಗ್ಯಾರಂಟಿ. ಕೈಗೆ ಉಂಗ್ರ ಹಾಕಿಸ್ಕೋಬಹುದು, ಟ್ಯಾಟೂ ಹಾಕಿಸ್ಕೋಬಹುದು, ಕಡೆ ಪಕ್ಷ ಕಡಾನು ಹಾಕಿಸ್ಕೋಬಹುದು. ಆದ್ರೆ ಈ ಬೇಡಿ ಬೇಡ. ಬೇಡ ಅಂದ್ರೆ ಬುಡುಗತ್ತ ಮರ್ರೆ. ಅಯ್ಯೋ ಗಿರಿ, ಅಪ್ಪ ಗಿರಿ, ನಾನು ಅಗ್ರಸ್ಥಾನಕ್ಕೆ ಬರ್ಬೇಕು ಅಂತ ಇರೋ ಬರೋ ದೇವಸ್ಥಾನ ಎಲ್ಲ ಸುತ್ತದ್ಲು. ಆದ್ರೆ ಈಗ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಅಗ್ರ ವಾರ್ತೆಲ್ ಬರಂಗಾಗೋಯ್ತಲ್ಲಪ್ಪ ನನ್ನ ಜಿಂದಗಿ. ಬಿಸಿ ಇಡ್ಲಿಗೆ ತುಪ್ಪ ಹಾಕು ಅಂತ ಯಾವಾಗ್ಲೂ ಕೇಳ್ತಿದ್ರಿ. ಈಗ ನೀವ್ ಜೈಲ್ಗೆ ಹೋಗ್ಬಿಟ್ರೆ ಹೊಸ ತುಪ್ಪನ ಯಾರಕ್ರಿ ಮಡಿಸ್ಲಿ? ಅಯ್ಯೋ ಗಿರಿಜಾ, ಆ ತುಪ್ಪದ ಪ್ಯಾಕೆಟ್ ಹೊಡಿತಿದ್ರು ಹೇಳು, ಅದನ್ನ ಅಂಗಡಿ ಕೊಟ್ರೆ ಹಣ ವಾಪಸ್ ಬರುತ್ತೆ. ಆಹಾ ಅಪ್ಪ, ಮರಳಾಗಿರೋ ತುಪ್ಪಕ್ಕೋಸ್ಕರ ಮಗನ್ನೇ ಅರಳ ಮಾಡ್ಬಿಟ್ಟಿಲ್ಲಪ್ಪ. ಶಿವ, ನೀನು ಮತ್ತೆ ಮರಳಿ ಅರಳತಿಯ ಕಣೆ. ಜೀವನದಲ್ಲಿ ಇಂಜಿನಿಯರ್ ಆಗೋದಕ್ಕೆ ಕೋರ್ಸ್ ಇದೆ, ಲಾಯರ್ ಆಗೋದಕ್ಕೆ ಕೋರ್ಸ್ ಇದೆ, ಆದ್ರೆ ಜೈಲಿಗೆ ಹೋಗೋದಕ್ಕೆ ಯಾವ ಕೋರ್ಸ್ ಇಲ್ಲ ಕಣೋ. ಆದ್ರೆ ಮತ್ತೆ ನೀನು ವಾಪಸ್ ಬರೋ ಆ ಫೋರ್ಸ್ ಇದೆ, ಸಾಕು ಕಣೋ. ಮಿಸ್ಟರ್ ವಿಶ್ವನಾಥ್, ಬಂದಿಪ್ಪದು ಒಳಗಡೆಯಿಂದ ಫೋರ್ಸ್ ಅಲ್ಲ, ಲಾ ಅಂಡ್ ಆರ್ಡರ್ನ ಲಂಗು ಲಗಾಮಿಲ್ದೆ ಹ್ಯಾಂಡಲ್ ಮಾಡು ಲೋಫರ್ ಲಫಂಗಗಳ ಮೂಳೆ ಮುರಿಯೋ ಪೊಲೀಸ್ ಫೋರ್ಸ್. ಅನ್ಯಾಯವಾಗಿ ಅಮಾಯಕರನ್ನ ಅಂತ್ಯ ಮಾಡೋ ನಿನ್ನ ಅಸಂವಿಧಾನಿಕ ನಡೆಗೆ ಈ ಉಡುಗೊರೆ. ಕಾಶಿ ಅವರೇ, ಅಜ್ಜಿ ಮನೆ ಮರೆತರು ಬಜ್ಜಿ ಮನೆ ಮರಿತಾರ. ಎಂತಂದ್ರಿ ಮರ್ರೆ? ಬಜ್ಜಿ. ಅಯ್ಯೋ, ಬಜ್ಜಿ ಅಂದೇಳಿ ನನ್ನನ್ನು ಎಮೋಷನಲ್ ಮಾಡಿಬಿಟ್ರಲ್ಲ ಮರ್ರೆ. ಇಲ್ಲ, ನಾನ್ ಶಿವಪ್ರಸಾದ್ ಅವ್ರನ್ನ ಅರೆಸ್ಟ್ ಮಾಡುದಿಲ್ಲ. ನನ್ನ ಮೈ ಕೈ ನಡ್ಕ ಬಂದ್ರು ಈ ಷಟ್ಕನ್ ಮಾತ್ರ ಬಿಟ್ಕೊಡುದಿಲ್ಲ. ಕಾಶಿ ಹಂಗಂತ ಅನ್ಕೊಂಡ್ರೆ ನೋ ವೇ, ಚಾನ್ಸೇ ಇಲ್ಲ. ನಾನ್ ರಿಲೇಷನ್ಗಿಂತ ಜಾಸ್ತಿ ಪ್ರಮೋಷನ್ಗೆ ಬೆಲೆ. ಕಾಶಿ, ಅದು ಒಂದ್ ನಿಮಿಷ ಶಿವ ಅವರೇ, ನಾನ್ ಮಾತಾಡ್ತೀನಿ. ಕಾಶಿ ಅವರೇ. ಗಿರ್ಜಮ್ಮ, ನೀವು ಯಾರು ಮಾತಾಡ್ಬೇಡಿ, ನಾನ್ ಮಾತಾಡ್ತೀನಿ. ಇವತ್ತೆರಡರಲ್ಲಿ ಒಂದು ತೀರ್ಮಾನ ಆಯ್ಕೆ. ಈ ಮನೇಲಿ ನಡೆದ ಸತ್ಯ ಘಟನೆ, ಅದನ್ನ ಹೇಳಲೇಬೇಕು, ಅದಕ್ಕೊಂದು ಸರಿಯಾದ ಪನಿಷ್ಮೆಂಟ್ ಆಗ್ಲೇಬೇಕು. ಕಾಶಿ, ನೀವೇನ್ ಹೇಳಕ್ ಹೊರಟಿದಿರೋ ನನಗೆ ಗೊತ್ತು. ಅದು
ಬೇಕು ಅಂತ ಆಗಿದ್ದಲ್ಲ, ಮಿಸ್ ಆಗಿ ಮಿಸ್ಟೇಕ್ ಆಗೋಯ್ತು. ಹೌದು ಕಾಶಿ ಅವರೇ, ಮಿಸ್ ಆಗಿನೇ ಆಗಿದ್ದು. ಇದ್ರ ಹಿಂದೆ ಯಾವ ದುರುದ್ದೇಶನೂ ಇರ್ಲಿಲ್ಲ. ಅರೆ ಗಿರಿ ಹೆಂಗ್ ಗೊತ್ತಾಯ್ತು ಮ್ಯಾಟ್ರು? ಇವ್ರಿಗೆ ಹೆಂಗ್ ಗೊತ್ತಾಯ್ತು ವಿಷಯ? ಹೌದಪ್ಪ ಕಾಶಿ, ಗೊತ್ತಿಲ್ಲದೆ ಆಗಿರೋ ಅನಾಹುತಕ್ಕೆ ಏನ್ ಬೇಕಾದ್ರೂ ಶಿಕ್ಷೆ ಆಗ್ಬೋದು, ಆದ್ರೆ ಇದು ದುರುದ್ದೇಶಪೂರಿತವಾದ ಸಂಚಲ್ಲ. ಹೌದು ಮರ್ರೆ, ಅದು ನಂಗೂ ಗೊತ್ತಿತ್ತು. ಆದ್ರೆ ಎಂತ ಮಾಡೋಕಂತ ಹೇಳಿ, ವಿಧಿ ಕೈವಾಡ ಅಂದಳಿ ಒಂದಿರುತ್ತಲ್ಲ ಬರ್ರೆ, ಅದ್ರ ಎದುರಿಗೆ ನಾವೆಲ್ಲ ಬಚ್ಚಗಳು. ಈ ಮನೆಯಲ್ಲಿ ಒಂದು ಕೊಲೆ ಆಯ್ತು. ಆ ಕೊಲೆನ ನಾನೇ ಮಾಡಿದ್ದು. ಈ ಪಾಪಿ ಕೈಗಳಿಂದಾನೆ ಆ ಸಣ್ಣಗಿರೋ ಶುಗರ್ ಪೇಷಂಟ್ ಸೇಲ್ಸ್ಮನ್ನ ಕೊಂದ್ಬಿಟ್ಟೆ. ಗಿರಿ, ಗಂಡನ ಮೇಲೆ ಪ್ರೀತಿ ಇರಬೇಕಾಗಿರೋದಿಷ್ಟು, ಗಂಡ ಮಾಡಿರೋ ಕೊಲೆನೆ ನಾನ್ ಮಾಡಿರೋದು ಅಂತ ಹೇಳೋಷ್ಟಲ್ಲ. ಕಾಶಿ, ಇದ್ರಲ್ಲಿ ಗಿರಿದೇನೋ ತಪ್ಪಿಲ್ಲ, ನಾನೇ ಕೊಲೆ ಮಾಡಿದ್ದು. ಇಲ್ಲ ಇಲ್ಲ, ನಾನ್ ಕೊಲೆ ಮಾಡಿದ್ದು. ಇಲ್ಲ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಾನ್ ಕೊಲೆ ಮಾಡಿದ್ದು. ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ನಾನ್ ಕೊಲೆ ಮಾಡಿದ್ದು. ನಾನ್ ನಿಜ ಹೇಳ್ತಾ ಇದ್ದೀನಿ, ನಾನೇ ಕೊಲೆ ಮಾಡಿದ್ದು. ನಾನ್ ನಿಜ ಹೇಳ್ತಿದ್ದೀನಿ, ನಾನೇ ಕೊಲೆ ಮಾಡಿದ್ದು. ನಾನ್ ಮಾಡಿದ್ದು. ಅಯ್ಯೋ, ಕೊಲೆ ಮಾಡೋದು ನಾನು. ತಂಗಿ ಗಂಡ ಅಂಬೋ ಕಾರಣಕ್ಕೆ ನಾನ್ ಮಾಡಿದ ಕೊಲೆನ ನೀವು ಮಾಡಿದೆ ಅಂದಳಿ ನೀವೆಲ್ಲ ಜೈಲಿಗೆ ಹೋಗೋದು ಎಷ್ಟ್ರ ಮಟ್ಟಿಗೆ ಸರಿ? ನಾನೇ ಕೊಲೆ ಮಾಡಿ ಆ ಹೆಣನ ಹಿತ್ಲು ಬದ್ದಿ ಬಚ್ಚಿ ಇಟ್ಟಿದೆ. ಕಾಶಿ, ನೀನಾ? ಅಯ್ಯಯ್ಯೋ, ಕೊಲೆ ಮಾಡಿದ್ದು ನೀವಾ? ನಾನ್ ನೋಡಿದ್ರೆ ನಾನೇ ಕೊಲೆ ಮಾಡಿದ್ದೆ ಅಂತ ಎದ್ರುಕೊಂಡು ಓಡ್ ಬಂದ್ಬಿಟ್ಟಿದ್ದೆ. ಇಲ್ಲಿ ನೋಡಿದ್ರೆ ನಾನ್ ಕೊಲೆ ಮಾಡಿದ್ದು ಅಂತ ನೀವುಗಳು ಹೇಳ್ತಿದ್ದೀರಾ? ತಾಳ್ಮೆಗೆ ಅವರಿವರನ್ನೋ ವ್ಯತ್ಯಾಸ ಇರಲ್ಲ ಶಿವಪ್ರಸಾದ್. ತಾಳ್ಮೆನ ಗಳಿಸ್ಕೋಬೇಕಾದ್ರೂ ತಾಳ್ಮೆ ಅವಶ್ಯಕತೆ ಇದೆ. ತಾಳ್ಮೆ ಇದ್ರೆ ನೀವು ಎಂತ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬಹುದು. ತಾಳ್ಮೆ ಇಲ್ಲ ಅಂದ್ರೆ ಕಷ್ಟದ ಪರಿಸ್ಥಿತಿಯಲ್ಲಿ ನಿಮಗೆ ನೀವೇ ಸಹಾಯ ಮಾಡ್ಕೊಳ್ದೇ ಇರೋ ಪರಿಸ್ಥಿತಿ ಉಂಟಾಗುತ್ತೆ. ಅವಸರದಲ್ಲಿ ಒಂದು ಕ್ಷಣ ನೀವು ತಾಳ್ಮೆಯಿಂದ ಇದ್ರೆ ಅದು ನಿಮ್ಮನ್ನ ನೂರಾರು ಕಷ್ಟಗಳಿಂದ ಪಾರು ಮಾಡುತ್ತೆ. ಈ ಜಗತ್ತಿನಲ್ಲಿ ತಾಳ್ಮೆ ಇದ್ದವನಿಗೆ ಎಲ್ಲವೂ ಸುಲಭ, ತಾಳ್ಮೆ ಇಲ್ಲದವನಿಗೆ ಎಲ್ಲವೂ ಕಷ್ಟ. ಸರಿ ಭಗವಂತ, ಇನ್ಮೇಲೆ ತಾಳ್ಮೆ ತಗೋತೀನಿ, ಇಲ್ಲ ಸಂಪಾದಿಸ್ತೀನಿ. ಈ ತಾಳ್ಮೆ ಪಾಠ ಹೇಳಕ್ಕೆ ಇಷ್ಟೆಲ್ಲ ಮಾಡಿದ್ಯಾ? ಅಷ್ಟೇ ಅಲ್ಲ ಶಿವಪ್ರಸಾದ್, ಮತ್ತೆ ಬೇಸರದಲ್ಲೋ ಕೋಪದಲ್ಲೋ ಹತಾಶೆಯಲ್ಲೋ ನೀವಾಡೋ ಮಾತು ನಿಮ್ಮನ್ನ ಸಂಕಷ್ಟಕ್ಕೀಡು ಮಾಡುತ್ತೆ. ನೀವಾಡೋ ಮಾತು ನಿಜ ಆದ್ರೆ ಏನಾಗ್ಬೋದು ಅನ್ನೋ ಸಣ್ಣ ಅರಿವಾದ್ರೂ ನಿಮಗಿರ್ಬೇಕು. ಇಲ್ಲದೆ ಹೋದ್ರೆ ನಿನಗಾದ ಪರಿಸ್ಥಿತಿನೇ ಎಲ್ರಿಗೂ ಆಗುತ್ತೆ. ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ. ಬಾವಿ ತೋಡುವಾಗ ಜಮೀನಿನಲ್ಲಿ ಉದ್ಭವಿಸಿದ ದೇವಿ ರೂಪ, ಅದನ್ನು ನೋಡಲು ಜನಸಾಗರ ಹರಿದು ಬರುತ್ತಿದೆ. ದೇವಿ ಯಾವ್ಯಾವ ರೂಪದಲ್ಲಿ ಬರ್ತಾಳೋ, ಯಾವ ಬದು ಏನ್ ಮರ ಕೊಡ್ತಾಳೋ ಏನೋ. ಎಲ್ಲಂತೆ ಮಾವ? ಅದೇ ಕಣಮ್ಮ, ಮಂಡ್ಯದ ಹತ್ರ ಯಾವ್ದೊಂದು ಹಳ್ಳಿಲಿ. ನೋಡಮ್ಮ, ಒಂದ್ಸರಿ ಪುರ್ಸತ್ತಿದ್ದಾಗ ನಾವು ಹೋಗಿ ನೋಡ್ಕೊಂಡು ಬರೋಣ. ಅಪ್ಪ, ನಮ್ಮ ಏರಿಯಾದಲ್ಲಿರೋ ಏಕೈಕ ದೊಡ್ಡ ವ್ಯಕ್ತಿ ನೀನು. ಬಾವಿ ತೋಡುವಾಗ ನೀರ್ ಬಂತು ಅಂದ್ರೆ ನಂಬೋದು, ದೇವಿ ಬಂದ್ಲು ಅಂದ್ರೆ ಹೆಂಗಪ್ಪ ನಂಬೋದು? ಹುಚ್ಚಾಯ್, ಜೀವನದಲ್ಲಿ ನಂಬಿಕೆ ಮುಖ್ಯ ಕಣೆಯ. ಆ ದೇವರು ಯಾವ್ದಾದ್ರು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಭರವಸೆ ಬೇಕು ಕಣೆಯ. ಭಕ್ತಿಯಿಂದ ನೋಡಿದ್ರೆ ಕಲ್ಲು ಕೂಡ ಶಿವಲಿಂಗ ಕಂಡ ಕಾಣುತ್ತೆ. ಅಪ್ಪ, ಯಾರು ಯಾವ್ದ್ರಲ್ಲಿ ಬೇಕಾದ್ರೂ ದೇವರನ್ನು ನೋಡಬಹುದು, ಅದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇದು ಮೂಢನಂಬಿಕೆ ಆಗ್ಬಾರ್ದು, ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು. ಸಾಕು, ಸುಮ್ನೆ ಇರ್ರಿ. ಬಾಬಾ ಫೋಟೋಯಿಂದ ಕುಂಕುಮ ಬಂದಿರೋದು, ಜೀಸಸ್ ಫೋಟೋಯಿಂದ ನೀರ್ ಬಂದಿರೋದು, ಗಣಪತಿ ಹಾಲ್ ಕುಡ್ದಿರೋದು, ಈ ಕತೆಗಳನ್ನೆಲ್ಲ ಕೇಳಿಲ್ವಾ ನೀವು? ಕಥೆನೆ, ನಿಜ ಅಲ್ಲ. ನೋಡಿ, ಭಗವಂತ ನಮ್ಗೆ ಸಿಗ್ಬೇಕು ಅಂತ ಇದ್ರೆ ಹೇಗಾದ್ರೂ ಸಿಕ್ಕೇ ಸಿಗ್ತಾನೆ, ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದೇ ಬರ್ತಾನೆ.
ನಾವು ಒಳ್ಳೆಯವರಾಗಿದ್ರೆ ಸಾಕು, ಅವನು ನಮ್ಮ ಮೇಲೆ ಎಷ್ಟು ಪ್ರೀತಿ ಬರುತ್ತೆ ಅಂದ್ರೆ ಅವನೇ ನಮ್ಮನ್ನ ಹುಡ್ಕೊಂಡ್ ಬರ್ತಾನೆ. ಅದಕ್ಕೆ ಜೀವಂತ ಸಾಕ್ಷಿ ನಾನೇ. ಓ ಗಿರಿಜಮ್ಮ ಬಂದೆ. ಓಹೋ ಏನಪ್ಪ ಕುಂಬಳಕಾಯಿ ಕಳ್ಳ? ಇಲ್ಲಪ್ಪ ನಾನಲ್ಲ. ಅಯ್ಯೋ ಕಾಶಿ ಅವರೇ, ಕುಂಬಳಕಾಯಿ ಕಳ್ಳ ಅಂದ್ರೆ ನೀವ್ ಯಾಕೆ ಹೆಗಲ್ಮುಟ್ ನೋಡ್ಕೋತಿದ್ದೀರಾ? ಎಂತಕ್ಕಂದ್ರೆ ನಾನ್ ತಂದಿಕ್ಕುದೇ ಕುಂಬಳಕಾಯಿ ಮರ್ರೆ. ಹಾಗಾದ್ರೆ ಚಪ್ಪಲಿ ಕಳ್ಳ ಅಂದ್ರೆ ಕಾಲ್ ನೋಡ್ಕೋತೀಯಾ? ಅಯ್ಯೋ ಯಜಮಾನ್ರೆ, ನೀವು ಎಂತ ಕರೆದ್ರು ನಾನು ಅದನ್ನ ಆಶೀರ್ವಾದ ಅಂದಳಿಯೇ ತಿಳ್ಕಂತೆ. ನೀವು ಕಳ್ಳ ಮಳ್ಳ ಸುಳ್ಳ ಎಂತ ಬೇಕಾದ್ರೂ ಕರೀನಿ, ಆರೆ ಬಜ್ಜಿ ಮಾಡಿ ಕೊಡೋದು ಮಾತ್ರ ಮರಿಬೇಡಿ. ಅಯ್ಯೋ ಕಾಶಿ ಅವರೇ, ನಾನು ಯಾವತ್ತಾದ್ರೂ ನಿಮ್ಗೆ ಬಜ್ಜಿ ಮಾಡ್ಕೊಡಲ್ಲ ಅಂತ ಹೇಳಿದಿನ? ನಾನು ಯಾವತ್ತಾರು ಬರಿಗೈಲಿ ಬಂದಿನ? ತಗಣಿ, ಕುಂಬಳಕಾಯಿ ತಂದಿದೆ, ಕುಂಬಳಕಾಯಿ ಬಜ್ಜಿ ಮಾಡಿ ಕೊಡಿ. ಮಾವ, ಕಾಶಿ ಅವರೇ. ಗಿರಿಜಮ್ಮ ಎಂತಾಯ್ತು? ಏನಾಯ್ತು ಗಿರಿಜಮ್ಮ? ನೋಡಿ, ಸಾಕ್ಷಾತ್ ಪರಮೇಶ್ವರ ಲಿಂಗ ಸ್ವರೂಪಿಯಾಗಿ ನಮ್ಮನೆಗೆ ಕುಂಬಳಕಾಯಿ ರೂಪದಲ್ಲಿ ಬಂದಿದ್ದಾನೆ. ಇಲ್ಲಿ ನೋಡಿ ಮಾವ. ಗಿರಿಜಮ್ಮ, ಅದು ಯಾವ ಮುಹೂರ್ತದಲ್ಲಿ ನಾನು ಹೇಳಿದ್ನೇನು ಕುಂಬಳಕಾಯಿ ರೂಪದಲ್ಲಿ ಆದ್ರೂ ಬರ್ತಾನೆ ಅಂತ, ಹಾಗೆ ಬಂದ್ಬಿಟ್ಟಿದಾನಲ್ಮ. ಗಿರ್ಜಮ್ಮ, ಇದು ಸಾಮಾನ್ಯವಾದ ಕುಂಬಳಕಾಯಿ ಅಲ್ಲ. ವಿಶ್ವನಾಥ್ ಅವ್ರ ಮನೆಗೆ ಕಾಶಿ ತಂದು ಕೊಟ್ಟು ಕುಂಬಳಕಾಯಲ್ಲಿ ಈ ಲಿಂಗ ಇತ್ತಂದ್ರೆ ಸಾಕ್ಷಾತ್ ಕಾಶಿ ವಿಶ್ವನಾಥನೇ ಈ ಮನೆಗೆ ಬಂದಿದ್ದ ಅಂದ್ರೆ ಅರ್ಥ. ಎಷ್ಟು ಪುಣ್ಯ ಮಾಡಿದ್ವಿ ನೋಡೋದಕ್ಕೆ. ಕಡೆಗೂ ಭಗವಂತ ನಮ್ಮೆಲ್ಲ ಕಣ್ಬಿಟ್ಬಿಟ್ನಮ್ಮ, ಕಣ್ಬಿಟ್ಬಿಟ್ಟ. ಹೌದು ಮಾವ. ಸುತ್ತಮುತ್ತ ಯಾರು ಇಲ್ಲ, ನಾನೊಬ್ನೇ ಇಲ್ಲಿ ನಿಂತಿದ್ದೀನಲ್ಲ, ಎಲ್ರು ಎಲ್ವಾ ಆದ್ರೂ. ಏನಿದು ಮಾಯೆ? ನಮ್ಮ ಶಂಕರಪುರ ಇವತ್ತು ನನ್ನ ಬ್ಯಾಂಕ್ ಖಾತೆ ಹಾಗೆ ಖಾಲಿ ಹೊಡೆಯುತ್ತಿದೆಯಲ್ಲ. ನಾನೇನಾದರೂ ತಡವಾಗಿ ಬಂದೇನೆ? ಇಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೇನೆ. ಆದರೂ ಸಿದ್ಧಲಿಂಗೇಶ್ವರ ಮಿಠಾಯಿ ಅಂಗಡಿ ಬಾಗಿಲು, ಮಂಜಣ್ಣನ ಮಂಗಳೂರು ಸ್ಟೋರ್ಸ್ ಬಾಗಿಲು, ಶಂಕರಣ್ಣನ ಟೈಲರ್ ಶಾಪ್ ಕೂಡ ಬಾಗಿಲು. ಎಲ್ಲರೂ ಎಲ್ಲೋಗಿರ್ಬೋದು? ಓ, ಈ ಸರ್ಕಾರದವರು ಮಹಿಳೆಯರಿಗೆ ಫ್ರೀ ಬಸ್ ಟಿಕೆಟ್ ಕೊಟ್ಟ ಹಾಗೆ ಗಂಡಸರಿಗೂ ಕೊಟ್ಬಿಟ್ರ. ಎಲ್ಲರೂ ಹೋಲ್ಸೇಲ್ ಆಗಿ ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ರ. ಇರ್ಲಿ ಬಿಡಿ, ಬೇರೆಯವ್ರ ವಿಷಯ ನಮ್ಗೆ ಯಾಕೆ, ನಮ್ದೇ ಹಾಸಿ ಹೊತ್ಕೊಳ್ಳೋಷ್ಟಿದೆ. ಮೈ ಡಿಯರ್ ಗಿರ್ಜಾ, ಓಪನ್ ದ ದರ್ವಾಜಾ. ಏನಿದು ನಮ್ಮನೆ ಮುಂದೆ ಇಷ್ಟೊಂದು ಚಪ್ಪಲಿಗಳು? ಅದು ಅವ್ರ ನಂಬಿಕೆ, ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ. ನೀನ್ ಹೇಳದ್ ಕರೆಕ್ಟು. ನೀನ್ ಕಲಂಗಡಿಯಲ್ಲೂ ಇರ್ತೀಯ, ಮರದಲ್ಲೂ ಇರ್ತೀಯ, ಆದ್ರೆ ಅದನ್ನ ಇಟ್ಕೊಂಡು ದುಡ್ಡು ಮಾಡ್ತಾರಲ್ಲ, ಅದ್ ತಪ್ಪಲ್ವಾ? ಹೌದು, ಇದನ್ನೇ ಅವ್ರು ತಿಳಿಸು ಬಾ ಅಂತ ಹೇಳ್ತಾ ಇರೋದು. ಬಾ ಬಾ ಚೋರಿ, ಹೋಗ್ ಕೈಕಾಲ್ ಮುಖ ತೊಳ್ಕೊಂಬನಿ, ಪ್ರಸಾದ ಕೊಡ್ತೀನಿ ಅಂದ್ರೆ ರೂಮಿಗೆ ಬಂದು ಬಾ 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 ಅಂತ ಯಾರನ್ನ ಕರಿತಾ ಇದ್ದೀರಾ? ಓ ಗಿರಿ, ಭಗವಂತನೇ ಹೇಳ್ತಾ ಇದ್ದಾನೆ, ಇಂಥದನ್ನೆಲ್ಲ ನಂಬೋದ್ ತಪ್ಪು, ದೇವ್ರಿಗೆ ಆಕಾರ ಇಲ್ಲ ಅಂತ. ಅಯ್ಯೋ ದೇವ್ರೆ ದೇವ್ರೆ, ಬಿಡ್ತು ಬಿಡ್ತು ಅನ್ರಿ. ಮನುಷ್ಯಂಗ್ ಆಕಾರ ಕೊಟ್ಟಿರೋ ಆ ಭಗವಂತಂಗೆ ಆಕಾರ ಇಲ್ಲ ಅಂದ್ಬಿಟ್ರ? ಮತ್ತೆ ನೀವು ಫೋಟೋದಲ್ಲೆಲ್ಲ ನೋಡೋದ್ ಏನ್ರಿ, ಅದ್ ಸುಳ್ಳ ಹಾಗಿದ್ರೆ? ನೋಡಿ, ಮೊದ್ಲೇ ನಾವು ಡೌನ್ ಅಲ್ಲಿ ಇದೀವಿ, ದೇವ್ರೇನಾದ್ರೂ ಶಾಪ ಕೊಟ್ರೆ ಗೋ ಡೌನ್ಗೆ ಹೋಗ್ಬಿಡ್ತೀವಿ, ಹುಷಾರು. ಅಲ್ಲ ಭಗವಂತ, ನನಗೆ ಆಕಾರ ಇಲ್ಲ ಅಂತ ನಂಬಿಸ್ತ್ಯ, ಇನ್ನೊಂದ್ ಕಡೆ ನನ್ನ ಹೆಂಡತಿನ ಚೂ ಬಿಡ್ತ್ಯಾ. ಡೋಂಟ್ ಮಿಸ್ಟೇಕ್ ಮೀ, ದಿಸ್ ಇಸ್ ಕೈಂಡ್ ಆಫ್ ಅ ಡಬಲ್ ಗೇಮ್. ಗೋಡೆ ನೋಡ್ಕೊಂಡು ಮಾತಾಡಕ್ಕಾಗತ್ತೆ, ಕುಂಬಳಕಾಯಿ ಅಪ್ಪಂಗೆ ಕೈ ಮುಗಿಯಕ್ಕಾಗಲ್ವಾ? ನೀವ್ ಸುಮ್ನೆ ಬನ್ರಿ. ಈಗ ಭಗವಂತ ನಮ್ಮ ಮನೆಗ್ ಬಂದಿದ್ದಾನೆ, ಇನ್ ಮುಂದೆ ನಮ್ ಕಷ್ಟ ಎಲ್ಲ ದೂರ ಆಗುತ್ತೆ. ಪ್ರತಿ ದಿನ ಚಮತ್ಕಾರ ಆಗ್ತಾನೆ ಇರುತ್ತೆ. ನೋಡ್ದ ಭಗವಂತ, ಗಿರಿ ಹೇಗೆಲ್ಲ ನಂಬ್ಕೊಂಡಿದ್ದಾಳೆ ಅಂತ.
ಗಿರಿ ಭಗವಂತ ಬಂದ್ರೆ ಚಮತ್ಕಾರ ಆಗೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮನೇಲಿ ಭಗವಂತ ಇದ್ದಾನೆ, ಅವ್ನು ನನಗೆ ಸಿಕ್ಕಿ 6 ತಿಂಗಳಾಗಿದೆ, ಆದ್ರೂ ನಾನು ಲ್ಯಾಟ್ರಿ ಹೊಡಿತಾ ಇಲ್ವಾ? ಅದನ್ನೆಲ್ಲ ಡೀಟೇಲ್ ಆಗಿ ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಿ. ಇನ್ನು 5 ನಿಮಿಷ ಕೈಕಾಲು ಮುಖ ತೊಳ್ಕೊಂಡ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇವಳೊಬ್ಳು ಇವ್ರ ಅಪ್ಪ ಅಮ್ಮ 7 ಗಂಟಲಲ್ಲಿ ಲೌಡ್ ಸ್ಪೀಕರ್ ಇಟ್ಟು ಕಳ್ಸಿರ್ಬೇಕು. ನೀನೇನ್ ಮಾಡ್ತೀಯೋ ನಿನ್ಗೆ ಗೊತ್ತಿಲ್ವಾ? ಆದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತೋ. ಭಗವಂತನ ಕರ್ಕೊಂಡ್ಬಂದು ನಿಮ್ಮೆಲ್ಲರಿಗೂ ಸರಿಯಾಗಿ ಬುದ್ಧಿ ಹೇಳಿಸ್ತೀನಿ. ನೀನ್ ಬಾ ಭಗವಂತ ಕೊಟ್ಬಿಟ ಡೈಲಾಗ್ ಕಂಪ್ಲೀಟ್ ಮಾಡೋಕ್ಕೂ ಬಿಡಲ್ಲ, ಹೊಟ್ಬಿಡ್ತೀಯ. ನೀನ್ ನನ್ನ ಫಾರ ಅಗೇನ್ಸ್ಟ್ ನನಗೆ ಡೌಟ್ ಆಗ್ತಾ ಇದೆ. ಆಗ್ಲೇ ಅಟ್ಲೀಸ್ಟ್ ವಾಯ್ಸ್ ಆದ್ರೂ ಬಂತು.